ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಬಿಜೆಪಿಯೂ ಅಲ್ಲ, ಜೆಡಿಎಸ್ಸೂ ಅಲ್ಲ, ಆ್ಯಕ್ಚುಲಿ ಕಾಂಗ್ರೆಸ್ನವರೇ ಕಳೆದ 3-4 ತಿಂಗಳಿನಿಂದ ಆಗಾಗ ಕ್ರಾಂತಿಯ ಬಗ್ಗೆ ಅತಿ ಹೆಚ್ಚಾಗಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಆಗಸ್ಟಲ್ಲಿನೂ ಕ್ರಾಂತಿ ಆಗುತ್ತೆ ಅಂದರೂ ಆಗಲಿಲ್ಲ, ಸೆಪ್ಟೆಂಬರು ಅಂತ ಹೇಳಿದ್ರು ಅದು ಆಗಲಿಲ್ಲ, ಈಗ ನವಂಬರ್ ಕ್ರಾಂತಿ ಅಂತ ಹೇಳ್ತಿದ್ದಾರೆ. ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದರ ಬಗ್ಗೆ ಚರ್ಚೆ ಅಂತೂ ಜಾಸ್ತಿ ನಡೀತಾ ಇದೆ. ಈಗ ಪ್ರತಿಪಕ್ಷವಾಗಿ BJP ಮತ್ತು JDS ಬೇಕಾದಷ್ಟು ಮಾತಾಡ್ತಾರೆ, ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇರ್ತಾರೆ, ಅದನ್ನು ಬದಿಗಿಡೋಣ, ಅವ್ರ ಕೆಲಸನೇ ಅಂಥದ್ದು. ಆದರೆ ಆಡಳಿತ ಪಕ್ಷ ಅಂದಾಗ, ಕಾಂಗ್ರೆಸ್ ಅಂದಾಗ ಫೋಕಸ್ ಮಾಡಬೇಕಾಗಿರೋದು ಆಡಳಿತದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ, ಜನರ ಹಿತ ಕಾಯೋದ್ರ ಬಗ್ಗೆ. ಅವರೇ ಇವತ್ತು ಅಧಿಕಾರದ ಕುರಿತಂತೆ ಮಾತುಕತೆಯನ್ನು ನಡೆಸ್ತಾರೆ, ಮುಂದಿನ ಉತ್ತರಾಧಿಕಾರಿ ಇವರು ಅಂತ ಹೇಳಿ ಚರ್ಚೆಯನ್ನು ಮಾಡ್ತಾರೆ ಅನ್ನೋದಾದರೆ ಎತ್ತ ಸಾಗ್ತಾ ಇದೆ ಕಾಂಗ್ರೆಸ್ ಅನ್ನುವಂಥ ಸಹಜ ಪ್ರಶ್ನೆ. ಇಂಥ ಕೆಲವೊಂದು ಚಟುವಟಿಕೆಗಳು ಎಲ್ಲಾಗಬೇಕು? ನಮಗೂ ನಿಮಗೂ ಗೊತ್ತಿರೋ ಹಾಗೆ ಪಕ್ಷದ ವೇದಿಕೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಅಹಿಂದ ನಾಯಕತ್ವ ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ ಅನ್ನೋದಾದರೆ, ಸಿದ್ದರಾಮಯ್ಯನವರ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ ಅನ್ನೋದೇ ಆದರೆ 2028ಕ್ಕೆ ತಾನು ಮುಖ್ಯಮಂತ್ರಿ ಅನ್ನುವಂಥ ವಿಚಾರವನ್ನು ಕ್ಲೇಮ್ ಮಾಡಿರುವಂಥ ಸತೀಶ್ ಜಾರಕಿಹೊಳಿ ಹೆಸರನ್ನು ಈಗ ಪ್ರಸ್ತಾಪ ಮಾಡ್ತಾರೆ ಅನ್ನೋದಾದರೆ, ಅಟ್ ದ ಸೇಮ್ ಟೈಮ್ DK ಶಿವಕುಮಾರ್ ಅವರು ತಾನು ಮುಖ್ಯಮಂತ್ರಿ ಆಗುವ ಹಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂಥ ಈ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಈ ಆಂತರಿಕ ಸಮರವನ್ನು ಎತ್ತ ಕಡೆ ತಗೊಂಡು ಹೋಗ್ತಾ ಇದೆ? DK ಶಿವಕುಮಾರ್ ಅವರ ಕನಸನ್ನು ಪೋಷಿಸುವ ಯಾವುದೇ ಕಾಂಗ್ರೆಸ್ ನಾಯಕ ಹಾಗಾದರೂ ಇಲ್ವಾ ಅನ್ನುವಂಥ ಸಹಜ ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಹಾಗಾಗಿ BJP ಇದಕ್ಕೆ ರೆಕ್ಕೆ ಪುಕ್ಕಗಳನ್ನು ಕಟ್ಟಿ ಒಂದಷ್ಟು ಟೀಕೆ ಟಿಪ್ಪಣಿಗಳನ್ನು ಕೂಡ ಮಾಡ್ತಾ ಇದೆ. ಬಟ್ ಅಲ್ಟಿಮೇಟ್ಲಿ ನೋಡಿ, ಒಂದಂತೂ ನಾವು ನೀವು ಅರ್ಥ ಮಾಡ್ಕೊಳ್ಳೋಣ, 2 ದಿವಸಕ್ಕೊಂದು ಸಬ್ಜೆಕ್ಟನ್ನು ಎಷ್ಟು ಚೆನ್ನಾಗಿ ಕಾಂಗ್ರೆಸ್ನವ್ರು ಕೊಡ್ತಾ ಇದ್ದಾರೆ. ನಾವು ನೀವು ರಸ್ತೆ ಗುಂಡಿ ಬಗ್ಗೆ ಮಾತಾಡೋದು ಬೇಡ, ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಮಾತಾಡೋದು ಬೇಡ, ಶಾಲೆಗಳ ವ್ಯವಸ್ಥೆ ಅವ್ಯವಸ್ಥೆಗಳ ಬಗ್ಗೆ ಮಾತಾಡೋದು ಬೇಡ, ಸದ್ಯ ಬೆಲೆ ಏರಿಕೆಯಿಂದ ತತ್ತರಿಸುವಂಥ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಮಾತಾಡೋದು ಬೇಡ. 2 ದಿವಸಕ್ಕೊಂದು ಸತಿ ಕೊಡುವಂಥ ಈ ಸಬ್ಜೆಕ್ಟ್ಗಳನ್ನು ಕೊಟ್ಕೊಂಡು ನಾವು ಮಾತಾಡುವಂಥ ಪರಿಸ್ಥಿತಿಗೆ ತಂದಿರುವಂಥ ಈ ಕಾಂಗ್ರೆಸ್ನ ಬಗ್ಗೆ ಇವತ್ತು ನಾವು ನೀವು ಮಾತಾಡೋಣ. ನಾವಿದ್ದೀವಿ ಶ್ರೀ. ಹಾಗಾದರೆ ನವಂಬರ್ ಕ್ರಾಂತಿಗೆ ದಿನಗಣನೆ ಶುರುವಾಯಿತು. ಆಗಸ್ಟ್ ಆಯಿತು ಬಿಡಿ, ಸೆಪ್ಟೆಂಬರು ಮುಗಿದೋಯ್ತು ಬಿಡಿ, ಈಗ ನವಂಬರ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಅದೇನೋ ಕ್ರಾಂತಿ, ಭ್ರಾಂತಿ, ವಾಂತಿ ಅಂತಿದ್ದಾರೆ. ಇದ್ಯಾರ್ದು ಬೇರೆ ಯಾರ್ದು ಸ್ಟೇಟ್ಮೆಂಟ್ ಅಲ್ಲ, ಕಾಂಗ್ರೆಸ್ನವರದ್ದೇ. ಸೊ ಮಾತುಕತೆಯಂತೂ ನಡೆಸ್ತಾ ಇದ್ದಾರೆ. ಬಟ್ ಆಂತರಿಕವಾಗಿ ಸ್ವಲ್ಪ ಕಾವು ಹೆಚ್ಚಾಗಿರೋದಂತೂ ಗೊತ್ತಾಗ್ತಾ ಇದೆ. ಅಧಿಕಾರ ಹಸ್ತಾಂತರದ ಕಾವಿದು ಚರ್ಚೆಗೆ ಗ್ರಾಸವಾಗಿದೆ ಯತೀಂದ್ರ ಸಿದ್ದರಾಮಯ್ಯನವರ ಆ ಹೇಳಿಕೆ. ಹಾಗಾದರೆ ಅಂತಿಮವಾಗುತ್ತಾ ಸಿದ್ದರಾಮಯ್ಯನವರ ಅಧಿಕಾರ? ಇದನ್ನು ಹೀಗೆ ಅಂತ ಹೇಳೋಕ್ಕಾಗಲ್ಲ. ನಾನು ದೇವೇಗೌಡರು ಸೇರಿದಾಗೆ, ಸಿದ್ದರಾಮಯ್ಯನವರು ಸೇರಿದ ಹಾಗೆ, ನನ್ನ ಹಲವು ಹಿರಿಯ ನಾಯಕರ ಬಗ್ಗೆ ಗೌರವಾನ್ವಿತವಾಗಿ ಅವ್ರಿಗೆ ಗೌರವವನ್ನು ಸೂಚಿಸುತ್ತಾನೆ ಹೇಳೋದಾದರೆ, ಈ ಸಲ ನಾನು ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿದವರೆಲ್ಲ ಕಂಟೆಸ್ಟು ಆಗಿದ್ದಾರೆ, ಮುಖ್ಯಮಂತ್ರಿಗಳು ಆಗಿದ್ದಾರೆ. ಹಾಗಾಗಿ ಅಧಿಕಾರ ಅಂದಾಗ ಇದು ಅಂತ್ಯ ಅಂತ ಹೇಳೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಬಟ್ ಆ ವೇದಿಕೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಉತ್ತರಾಧಿಕಾರಿ ಅಂದ ಸಂದರ್ಭದಲ್ಲಿ ಅಹಿಂದ ನಾಯಕತ್ವವನ್ನು ಮುನ್ನಡೆಸ್ಕೊಂಡು ಹೋಗುವಂತಹ ಆ ಜವಾಬ್ದಾರಿ ಹೆಸರನ್ನು ಸೂಚಿಸುವಾಗ ಸತೀಶ್ ಜಾರಕಿಹೊಳಿ ಅಂತ ಯಾಕೆ ಹೇಳಿದ್ರು? ಯಾವ ಉದ್ದೇಶ? ಏನು ಹೇಳೋದಕ್ಕೆ ಹೊರಟಿದೆ ಸಿದ್ದರಾಮಯ್ಯನವರ ಬಣ? ಇದನ್ನು BJP ಹೆಂಗೆ ತೊಗೊಂಡಿದೆ ಗೊತ್ತಾ? ವೆರಿ ವೆರಿ ಇಂಟ್ರೆಸ್ಟಿಂಗ್. ಪುತ್ರನಿಂದ ಹೇಳಿಕೆಯನ್ನು ಕೊಡಿಸಿದ್ರು ಅಂತ ಹೇಳಿ BJP ಟೀಕೆ ಟಿಪ್ಪಣಿಯನ್ನು ಮಾಡ್ತಾ ಇದೆ. ಈ ಹಿಂದೆ ಕೂಡ ಹಲವಾರು ಘಟನೆಯಲ್ಲಿ ನೋಡಿ, ಎಂದೂ ಮಾತಾಡಿದ RV ದೇಶಪಾಂಡೆ ಅವರು ನಾನು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳಿದರು. ಡಾಕ್ಟರ್ G ಪರಮೇಶ್ವರ್ ಪಾಪ ಆಗಾಗ ಹೇಳ್ತಿದ್ದಾರೆ, ಬಟ್ ಅವ್ರನ್ನ ಕನ್ಸಿಡರ್ಗೆ ಏನು ತಗೊಂಡಿಲ್ಲ, ಅವರು ಆಗಾಗ ಹೇಳ್ತಿರ್ತಾರೆ. ಹೀಗೆ ಹಲವರು ತಮ್ಮ ಅಭಿಪ್ರಾಯವನ್ನು, MB ಪಾಟೀಲ್ ಅವರು ಮಾತಾಡೋದೇ ವಿಧಿನೇ ಇಲ್ಲ, ಅವರು ಕೂಡ ಆಕಾಂಕ್ಷಿಗಳೇ. ಸೊ ಅವರು ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇದು ಅವರ ಇಚ್ಛೆ ಅಲ್ಲ, ಇದು ಸಿದ್ದರಾಮಯ್ಯನವ್ರು ಹೇಳಿಸೋದು ಅಂತ BJP ಆಗಾಗ ಟೀಕೆ ವ್ಯಕ್ತಪಡಿಸ್ತಾ ಇರುತ್ತೆ. ಇದು ಯಾವ ಆಧಾರದಲ್ಲಿ ಹಿಂಗೆ BJP ಅವರು ಹೇಳ್ತಾರೆ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಅಧಿಕಾರ ಹಸ್ತಾಂತರ ಅಂದಾಗ ವಿಶೇಷವಾಗಿ ಆಡಳಿತ ನಡೆಸ್ತಿರುವಂಥ ಸರ್ಕಾರದ ಹೊಣೆ ಜವಾಬ್ದಾರಿ ಬಹಳ ದೊಡ್ಡದಿದೆ. ಇದನ್ನೆಲ್ಲ ಪಕ್ಕಕ್ಕಿಡಿ. ನೀವು ರಸ್ತೆ ಗುಂಡಿ ಮುಚ್ಚಿ, ಸರ್ಕಾರಿ ಆಸ್ಪತ್ರೆಗಳನ್ನು ಅಭಿವೃದ್ಧಿ ಮಾಡಿ, ರಸ್ತೆಗಳನ್ನು ಸರಿಪಡಿಸಿ, ಶಾಲೆಗಳು ಎಷ್ಟೋ ದುರವಸ್ಥೆಯಲ್ಲಿದ್ದಾವೆ. ಯಾವಾಗ ಚಾವಣಿ ಬೀಳುತ್ತೆ, ಯಾವಾಗ ಹಂಚಿ ಬೀಳುತ್ತೆ, ಯಾವಾಗ ಕಿಟಕಿಗಳು ಬೀಳ್ತವೆ, ಬಾಗಿಲು ಯಾವಾಗ ಬೀಳುತ್ತೆ, ಗೋಡೆ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಜೀವನ ನಡೆಸ್ತಿದ್ದಾರೆ. ಅವ್ರ ಬಗ್ಗೆ ಗಮನ ಹರಿಸಿ. ನಿಮ್ಮದು ಈ ರಾಜಕೀಯ ನೋಡ್ಕೊಂಡು ನಾವು ಯಾಕೆ ಜೀವನ ಮಾಡಬೇಕು ಅನ್ನುವಂಥ ಸಹಜ ಪ್ರಶ್ನೆ. ಆದರೂ ರಾಜಕೀಯದ ಸಬ್ಜೆಕ್ಟ್ಗಳನ್ನು ಆಗಾಗ್ಗೆ 2 ದಿವಸಕ್ಕೆ ಕೊಡ್ತಾನೆ ಇದ್ದಾರೆ. ರೈಟ್. ಹಾಗಾದರೆ ಈ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಸಾಮಾಜಿಕವಾಗಿ ಸತೀಶ್ ಜಾರಕಿಹೊಳಿ ಕೂಡ
ಏನು SC ST ಜನಾಂಗ, ಹಿಂದುಳಿದವ್ರ ಜನಾಂಗ ಸಲುವಾಗಿ ಇವತ್ತು ನೀವು ಸುದ್ದಿ ಮಾಡ್ತಾ ಇದ್ದಾರೆ. ಬೆಳಗಾವಿಗೆ ಹೋದಾಗ ಯತೀಂದ್ರ ಅವರು ಇವತ್ತು ಸಿದ್ದರಾಮಯ್ಯನವರ ಏನು ಸಿದ್ಧಾಂತ ಇದೆ ಐಂದ ವರ್ಗದ ಇದನ್ನು ಅದರ ಸತೀಶ್ ಜಾರಕಿಹೊಳಿ ಕೂಡ ಮುಂದುವರಿತಾ ಇದ್ದಾರೆ. ಅದು ಒಬ್ಬರು ನಾಯಕರು ಅನ್ನೋ ಒಂದು ದೃಷ್ಟಿಯಲ್ಲಿ ಹೇಳಿದ್ದಾರೆ. ಹಾಗಂತಲ್ಲ, ಅವರು ಅಲ್ಲಿ ಹೋದಾಗ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಉದ್ದೇಶ ಮಾತಾಡಿದ್ದಾರೆ. ಬಿಜಾಪುರ ಬಂದರೆ MB ಪಾಟೀಲ್ ಬಸವಣ್ಣನ ಬಗ್ಗೆ ಭಾಳಷ್ಟು ಇದು ಮಾಡ್ತಾ ಇದ್ದಾರೆ, ಅನುಭವ ಮಂಟಪ ಅಂತೇಳಿ MB ಪಾಟೀಲ್ ಬಗ್ಗೆ ಮಾತನಾಡ್ತಾ ಇದ್ರು. ನಾನು ನೋಡಿ, ಇವತ್ತು ಯಾರು ಮುಖ್ಯಮಂತ್ರಿ ಆಗಬೇಕು ಏನಾಗಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡೋಕ್ಕೆ ಬರೋದಿಲ್ಲ. ಇದನ್ನು ನಿರ್ಧಾರ ಮಾಡೋದು ನಮ್ಮ ಕೇಂದ್ರದ ನಾಯಕರು ಮಾಡ್ತಾರೆ. ಕೇಂದ್ರದ ನಾಯಕರು ಯಾರನ್ನು ಸೂಚನೆ ಕೊಡ್ತಾರೋ ಅವ್ರಿಗೆ ನಾವು ನಿರ್ಧಾರ ಮಾಡ್ತೀವಿ. ಬಿಟ್ರೆ ನಾವು ಸ್ವತಃಗೆ ಇಂಥವ್ರು ಮಾಡಿ ಅಂಥವ್ರು ಮಾಡಿ ಅಂತ ಹೇಳೋಕ್ಕಾಗತ್ತೆ. ಹಂಗಂತೇಳಿ ನನ್ನ ಮಾಡ್ರಿ ಅಂದ್ರೆ ಮಾಡ್ತಾರಾ? ಈಗ ನಾನೇ ಕೇಳ್ಬೋದು, ನಾನು ಮುಖ್ಯಮಂತ್ರಿ ಮಾಡ್ರಿ ಅಂದ್ರೆ ಮಾಡ್ತಾರಾ? ಮಾಡಲ್ಲ. ಹಾಗಾಗಿ ಇವೆಲ್ಲ ಅವರ ವೈಯಕ್ತಿಕ, ಯಾರ್ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅದೆಲ್ಲ ಅವ್ರ ವೈಯಕ್ತಿಕ, ಇದು ಯಾವುದೇ ಪಕ್ಷದ ತೀರ್ಮಾನ ಅಲ್ಲ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಪಕ್ಷ ಸದಾಕಾಲ ಹೈಕಮಾಂಡನ ಆದೇಶವನ್ನು ನಾವೆಲ್ಲರೂ ತಲೆಬಾಗಿ ಯಾವುದೇ ಅಪಸ್ವರ ಇಲ್ದೇನಿದ್ವಿ. ಇವತ್ತಿನ ಮಟ್ಟಕ್ಕೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ಅದರ ವಿಚಾರವಾಗಿ ಯಾರು ಕೂಡ ಚಕಾರ ಎತ್ತೋದಕ್ಕೆ ಹೈಕಮಾಂಡ್ ವಿರುದ್ಧವಾಗಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ಈಗ ಅವ್ರು ಹೇಳಿರ್ತಕ್ಕಂಥದ್ದು ದೂರದೃಷ್ಟಿಯ ಮುಂದಾಲೋಚನೆಯಲ್ಲಿ ನಮ್ಮಲ್ಲೂ ನಾಯಕರು ಸೃಷ್ಟಿ ಆಗಬೇಕು ಅನ್ನೋದು ಹೇಳಿದ್ದಾರೆ. ನಾಟ್ ದಿ ಕ್ವೆಶ್ಚನ್ ಆಫ್ ಚೇಂಜ್. ರಾಜಣ್ಣ ಅವರು ಹೇಳಿದ್ದು ಸ್ವಲ್ಪ ಸೆಪ್ಟೆಂಬರ್ ಕ್ರಾಂತಿ ಇಲ್ಲ, ಅದು ಮೋಸ್ಟ್ಲಿ ಅಕ್ಟೋಬರ್ ನವಂಬರ್ಗೆ ಮುಂದೋಗ್ಯದು ಕಾಣ್ತದೆ. ಹಾಗಾಗಿ ಇದ್ರೊಳಗೆ ಯತೀಂದ್ರ ಹೇಳಿಕೆ ಕೊಡ್ತಾರಂದ್ರೆ ಅರ್ಥ ಏನಿದೆ ಅಂದ್ರೆ ಸಿದ್ದರಾಮಯ್ಯನವರೇ ಹೇಳಿಕೆ ಕೊಡಿಸ್ತಾ ಇದ್ದಾರೆ. ನನ್ನ ಕೈ ಹಚ್ಚಿದ್ರೆ DK ಶಿವಕುಮಾರ್ನಂತೂ ನಾವು ಮಾಡಿಸ್ಕೊಡೋದಿಲ್ಲ, ನೀವು ಕೈ ಹಚ್ಚೋದಾದ್ರೆ ಹಚ್ಚಿ ನೋಡ್ರಿ ಅಂತ ಹೇಳ್ಕೊಂಡು ಹೈಕಮಾಂಡಕ್ಕೆ ಚಾಲೆಂಜ್ ಮಾಡಿದ್ದಾರೆ. ಏನು ಈ ವಿಷಯನ ಯಾಕೆ ಬಹಳಷ್ಟು ಚರ್ಚೆ ಮಾಡ್ತಾ ಇದ್ದಾರೆ ಉತ್ತರಾಧಿಕಾರಿ ಬಗ್ಗೆ, ಆಮೇಲೆ RSS ಬಗ್ಗೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದಾವೆ. ಇವುಗಳನ್ನ ಮರೆಮಾಚೋದಕ್ಕೋಸ್ಕರವಾಗಿ RSS ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಉತ್ತರಾಧಿಕಾರಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ ಅಂತಂದ್ರೆ, ಸಿದ್ದರಾಮಯ್ಯನವರಿಗೆ ಈ ನವೆಂಬರ್ ಕ್ರಾಂತಿಯ ಟೆನ್ಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. DK ಅವರಿಗೆ ನನಗೆ ಚೇರ್ ಸಿಗುತ್ತೋ ಇಲ್ವೋ, ಸಿದ್ದರಾಮಯ್ಯ ಬಿಟ್ಕೊಡ್ತಾರೋ ಇಲ್ವೋ ಅಂತ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಇರ್ಬೋದು, ಯಾವುದೇ ಸಚಿವರು ಇರ್ಬೋದು, ಲಂಗು ಲಗಾಮಿಲ್ಲ. ಇವರಿಬ್ಬರು ಚೇರಿಗೋಸ್ಕರ ಹೊಡೆದಾಡ್ತಾ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋರೇ ಇಲ್ದಂಗಾಗಿದೆ. ಮೈಸೂರಿನಲ್ಲಿ ಒಂದು KDP ಸಭೆಯಲ್ಲಿ, ಇಡೀ ರಾಜ್ಯದಲ್ಲಿ KDP ಸಭೆಗಳು ಎಷ್ಟಾಗಿದ್ದಾವೆ ನೋಡ್ರಿ, ಸಿದ್ದರಾಮಯ್ಯನವರು ಒಬ್ಬ ಅತ್ಯಂತ ಜಾಣ, ಅತ್ಯಂತ ಶೂಡ್ ಪಾಲಿಟಿಷಿಯನ್ ಅಂತ ಹೇಳ್ತಾರ. ಅವ್ರಿಗೆ ಗೊತ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಹೆಸರನ್ನು ತೇಲ್ಬಡುವುದರ ಮೂಲಕ ಸತೀಶ್ ಜಾರಕಿಹೊಳಿ ಅವರಿಗೆ ಇವತ್ತು ಮುಖ್ಯಮಂತ್ರಿ ಆಗಕ್ಕೆ ಇವತ್ತಿನ ಮಟ್ಟಿಗೆ ಎಷ್ಟು ಬೆಂಬಲ ಬೇಕೋ ಅಷ್ಟು ಬೆಂಬಲ ಇಲ್ಲ ಅವ್ರ ಶಾಸಕರಲ್ಲೇನ. ಹಾಗಾಗಿ ಆ ಹೆಸರು ಅಂತ ತೇಲ್ಬಿಡೋದು, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತು ಪರಮೇಶ್ವರ ಹೆಸರು ತೇಲ್ಬಿಡುವಂಥ ಕೆಲಸ ಮಾಡ್ತಾರೆ ಅವರು. ಆಮೇಲೆ ಮಾದೇವಪ್ಪನ ಹೆಸರು ತೇಲ್ಬಿಡ್ತಾರೆ. ಆಮೇಲೆ ಖರ್ಗೆ ಅವರೇನು ಇಲ್ಲಿ ಬರ್ತಾರ ಅನ್ನೋ ಟೈಪ್ ಸುದ್ದಿ ಹಬ್ಬಿಸ್ತಾರೆ. ಆಮೇಲೆ ವಿವಿಧ ಸಮಾಜಗಳಲ್ಲಿ ಗೊಂದಲವನ್ನು ಉಂಟು ಮಾಡೋದ್ರ ಮೂಲಕ ತಮ್ಮ ಚೇರು ಭದ್ರ ಮಾಡ್ಬೇಕನ್ನುವಂಥ ವಿಚಾರ ಸಿದ್ದರಾಮಯ್ಯನವರು. ಅವ್ರ ಹೇಳಿಕೆ ಅದು ಅವರ ವೈಯಕ್ತಿಕ. ಸಿದ್ದರಾಮಯ್ಯ ಏನು ಅವರ ತಂದೆ ಆದ ನಂತರ ರಾಜಕೀಯವಾಗಿ ಮುಖ್ಯಮಂತ್ರಿಗಳಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಏನು ಪ್ರಸ್ತಾಪ ಮಾಡಿದ್ದಾರೆ ಅದು ಅವರ ವೈಯಕ್ತಿಕ. ಅವರು ಮುಂದೆ ಐಂದ ನಾಯಕರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಶಾಭಾವನದಲ್ಲಿ ಇವತ್ತು ಸಿದ್ದರಾಮಯ್ಯ ಆದ ನಂತರ, ಅದು ಇನ್ನೂ 2.5 ವರ್ಷ ಆದಮೇಲೆ, ಈಗ ನಾಳೆನೇ ಆಗ್ತಾರೆ ಅಂತಲ್ಲ, ಮುಂದೆ ಬರೋವಂಥ ಚುನಾವಣೆಯಲ್ಲಿ 2028ಕ್ಕೆ ಸತೀಶ್ ಜಾರಕಿಹೊಳಿ ಆಗಲಿ ಅನ್ನೋ ಒಂದು ಭಾವನೆಯಲ್ಲಿ ಹೇಳಿರ್ಬೋದು. ಅದೇ ರೀತಿಯೇ ಸತೀಶ್ ಅವರು ಹೇಳಿದಾರಲ್ಲ, ಈ ಟರ್ಮಲ್ಲಿ ನಾನೇನಿಲ್ಲ 2028ಕ್ಕೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು. ಸೊ ಆ ಒಂದು ದೃಷ್ಟಿ ಹಿಡ್ಕೊಂಡು ಯತೀಂದ್ರ ಅವರು ಹೇಳಿರ್ಬೋದು. ಹೈಕಮಾಂಡ್ಗಿಂತ ಪವರ್ಫುಲ್ ಅಂತ ಏನಿಲ್ಲ, ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ. ಅದರಲ್ಲೇನು ತಪ್ಪೇನಿಲ್ಲ. ಅವರ ವೈಯಕ್ತಿಕವಾದಂಥ ಹೇಳಿಕೆ ಅದು. ಕಾಂಗ್ರೆಸ್ ಹೈಕಮಾಂಡ್ ಹೇಳಿಕೆ ಅಥವಾ ಸಿದ್ದರಾಮಯ್ಯರ ಮುಖ್ಯಮಂತ್ರಿಗಳು ಮಗದ ಹೇಳಿಕೆ ಅಂತಲ್ಲ. ಅವರು ಒಬ್ಬರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಅವರ ಒಂದು ಹೇಳಿಕೆ ಮುಂದಿನ ದಿನದಲ್ಲಿ ಇನ್ನೊಬ್ಬರು ಐಂದ ನಾಯಕರು ಆಗಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಯತೀಂದ್ರ ಅವರು ಹೇಳಿದ್ರು. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಅವರಿದ್ದಾರೆ. ನಮಸ್ಕಾರ ದಿಲೀಪ್. ಇನ್ನು AP ವಕ್ತಾರರಾಗಿರುವಂತಹ ಡಾಕ್ಟರ್ ದಿನೇಶ್ ಹೇರಹೊಳಿ ಅವರಿದ್ದಾರೆ. ನಮಸ್ಕಾರ ದಿನೇಶ್ ಅವರೇ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ. ನಮಸ್ಕಾರ. ಇನ್ನು JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ನಮಸ್ಕಾರ. ದಿಲೀಪ್ ಅವರೇ, ಅವತ್ತು ಯತೀಂದ್ರ ಅವರು ಆ ವೇದಿಕೆಯಲ್ಲಿ ಹೇಳಿದ್ದು ಅಹಿಂದ ನಾಯಕತ್ವದ ಉತ್ತರಾಧಿಕಾರಿ ಬಗ್ಗೆ. ಕಾಂಗ್ರೆಸ್ನ ಕೆಲವರು ಸೇರಿದಂತೆ BJP ಮತ್ತು JDSನವರು
ಮುಂದಿನ ಮುಖ್ಯಮಂತ್ರಿ ಗಾದಿಗೆ ಉತ್ತರಾಧಿಕಾರಿ ಅಂತ ಯಾಕೆ ಅರ್ಥೈಸ್ಕೊಂಡ್ರಿ? ಹೇಳಿದ್ದನ್ನು ಹೇಳಿದ ಥರನೇ ಯಾಕೆ ತಗೋತಾ ಇಲ್ಲ? ಅಲ್ಲ, ಈಗ ಸಿದ್ದರಾಮಯ್ಯನವರು ಸಹ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಅಹಿಂದ ಒಂದು ಕಾನ್ಸೆಪ್ಟ್ ಮೇಲೇನೆ, ಅಹಿಂದ ವೈಚಾರಿಕತೆ ಮೇಲೇನೆ. ಈಗ ಸಿದ್ದರಾಮಯ್ಯನವರು JDS ಇಂದ ಬಂದಾದ ಮೇಲೆ ಅವರು ಮುಖ್ಯಮಂತ್ರಿ ಆಗಿದ್ದು ಮತ್ತೆ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಎರಡು ಸಹ ಅಹಿಂದ ಹೆಸರು ಹೇಳ್ಕೊಂಡೇನೆ. ಈಗ ಮುಂದಿನ ಸಿದ್ದರಾಮಯ್ಯನವ್ರ ನಂತರ ಯಾರು ಅಂತ ಬಂದಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಹೇಳ್ತಾ ಇದ್ದಾರೆ. ಸೊ ಸತೀಶ್ ಜಾರಕಿಹೊಳಿ ಅವರು ಸ್ವತಃ ಹೇಳಿದ್ದಾರೆ 2028ಕ್ಕೆ ನಾನೇ ಮುಖ್ಯಮಂತ್ರಿಯಾಗಿ ನಾನು ಗುರುತಿಸ್ಕೊಳ್ತೀನಿ ಅಂತೇಳಿ. ಸೊ ಅದ್ರ ಜೊತೆಗೆ ಈಗ ಏನು ಅಧಿಕಾರ ಬದಲಾವಣೆ ಅಥವಾ CM ಗಾದಿ ಬದಲಾವಣೆ ಅಂತಕ್ಕಂಥದ್ದು ಒಂದು ಚರ್ಚೆ ನಡೀತಾ ಇದೆಯೋ, ಆ ಚರ್ಚೆಗೆ ಯಾರು ಇದನ್ನ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು? ಸಿದ್ದರಾಮಯ್ಯನವ್ರ ಬಣ. ಒಂದು ಏನು 2028ವರೆಗೂ ಸಹ ಕುರ್ಚಿ ಯಾರು ಕೇಳಂಗಿಲ್ಲ. ವಿ ಡೋಂಟ್ ನೋ, ಕಾಂಗ್ರೆಸ್ನ ಪಟಸಾಲೆನಲ್ಲಿ ನಡೀತಾ ಇದೆ, 2.5 ವರ್ಷ ಚರ್ಚೆ ಆಗಿದೆ ಅಧಿಕಾರ ಅಂತೇಳಿ. ಸೊ ಅದು ಅಕಸ್ಮಾತ್ ಚರ್ಚೆ ಆಗಿದ್ರೆ 2.5 ವರ್ಷಕ್ಕೆ ಸಿದ್ದರಾಮಯ್ಯನವ್ರು ಬಿಡ್ಕೊಂಡು ಕೊಡಬೇಕು ಅಂತ ಹೊರಟಾಗ ಸಿದ್ದರಾಮಯ್ಯನವ್ರು ಏನು ಒಂದು ಸ್ಟ್ರಾಟಜಿನ ಮಾಡಿದ್ದಾರೆ, ನಾವೀಗ ಬಿಡ್ಕೊಂಡು ಕೊಡಲ್ಲ, ಬಿಡ್ಕೊಂಡು ಕೊಡಬೇಕು ಅಂತ ಅಂದ್ರೆ ಈ ರೀತಿ ಅಂದ್ರೆ ನನ್ನ ಮುಂದಿನ ತಲೆಮಾರು ಅಂದ್ರೆ ನನ್ನ ನೆಕ್ಸ್ಟ್ ಸಿದ್ದರಾಮಯ್ಯನವರ ನಂತರ ಸತೀಶ್ ಜಾರಕಿಹೊಳಿ ಅವರು ಬರ್ತಾರೆ ಅಂತ ಕ್ಲೈಮ್ ಮಾಡಿದಾರಲ್ಲ 28ಕ್ಕೆ ಅಂದಾಗ. ಅದನ್ನೇ 28ಕ್ಕೆ ಅಂತ ಕ್ಲೈಮ್ ಮಾಡಿದ್ದಾರೆ. ಇಲ್ಲಿ ಹೇಳಿರ್ತಕ್ಕಂಥದ್ದು ಯಾರು? ಇವತ್ತು ಯತೀಂದ್ರ ಅವರು ಬೇರೆ ಯಾರೋ ಹೇಳ್ಬಿಟ್ಟಿದ್ರೆ ಸಿದ್ದರಾಮಯ್ಯನವ್ರ ನಂತರ ರಾಜಕಾರಣವನ್ನ ಯಾರು ಮಾಡ್ತಾರೆ ಅಂತ ಬಂದಾಗ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಅವ್ರು ಮಾಡ್ತಾರೆ ಅಥವಾ ಮೊಮ್ಮಗ ರಾಕೇಶ್ ಸಿದ್ದರಾಮಯ್ಯ ಬರ್ತಾರೆ ರಾಜಕಾರಣಕ್ಕೆ ಅಂತೇಳಿ ಚರ್ಚೆ ನಡಿಬೇಕಾದಾಗ ಇವತ್ತು ಇದ್ದಕ್ಕಿದ್ದಂಗೆ ಯತೀಂದ್ರ ಅವರೇ ಬಂದು ನಾನಲ್ಲ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾರೆ ಅಂತ ಅಂದ್ರೆ ಸಣ್ಣ ಪುಟ್ಟ ಸ್ಟೇಟ್ಮೆಂಟ್ ಅಲ್ಲ ಇದು. ಇದನ್ನ ಸಣ್ಣ ವಿಚಾರ ಅಂತ ತೆಗೆದುಕೊಳ್ಕೊಬಾರ್ದು. ಸ್ವತಃ ಸಿದ್ದರಾಮಯ್ಯನವ್ರ ಮಗ ಬಂದು ಸತೀಶ್ ಜಾರಕಿಹೊಳಿ ಅವ್ರ ಹೆಸರು ಹೇಳ್ತಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಸ್ಟ್ರಾಟಜಿಸ್ ಕ್ಲಿಯರ್ ಆಗಿದೆ. ಏನಾದ್ರೂ ಮಾಡಿ DK ಶಿವಕುಮಾರ್ ಅವರನ್ನ ಅಧಿಕಾರದಿಂದ ದೂರ ಉಳಿಸಬೇಕು ಅಂತ ಹೇಳಿ. ಮತ್ತೆ DK ಶಿವಕುಮಾರ್ ಅವರು 2028ಕ್ಕೂ ಸಹ ಅಧಿಕಾರ ಇಲ್ಲ ಅಂತಕ್ಕಂಥದ್ದನ್ನ ಕ್ಲಿಯರ್ ಆಗಿ ಸ್ವತಃ ಯತೀಂದ್ರ ಅವರು ಹೇಳ್ತಾ ಇದ್ದಾರೆ. ಸೊ ವಿ ಡೋಂಟ್ ನೋ ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ. ಮತ್ತೆ ರಾಜಕೀಯವಾಗಿ ನಾವು ವಿರೋಧ ಪಕ್ಷವಾಗಿ ಹೇಳ್ಬೇಕಂತಂದ್ರೆ ಮೇಡಮ್, ಇವತ್ತು ಇವ್ರು ಮಾಡ್ತಿರ್ತಕ್ಕಂಥ ಈ ಅಧಿಕಾರ ಬದಲಾವಣೆ ಆಗಿರ್ಬೋದು ಅಥವಾ ಇನ್ನೊಂದು RSS ವಿರುದ್ಧ ಒಂದು ಮಾಡ್ತಿರ್ತಕ್ಕಂಥ ಹೇಳಿಕೆಗಳಾಗಿರ್ಬೋದು, ಇದು ಯಾವುದೂ ಸಹ ಕರ್ನಾಟಕ ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಮಾಡಿ ಅಥವಾ ನಿಜವಾಗ್ಲೂ ಅಧಿಕಾರ ಬದಲಾವಣೆ ಮಾಡ್ಬೇಕಂದ್ರೆ ಮಾಡಿ. ಅದು ನಮ್ಗೇನ್ ಕೊಡೋದಿಲ್ಲ ಮುಖ್ಯಮಂತ್ರಿ ಸ್ಥಾನವನ್ನ, ನಿಮ್ಮ ಪಕ್ಷದಲ್ಲಿ ಹೋಗಿ ಇನ್ನೊಬ್ರು ಆಗ್ತಾರೆ. ಆದ್ರೆ ನೀವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನ, ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಶೂನ್ಯವನ್ನ ಮುಚ್ಚಿಟ್ಕೊಳ್ಳಿಕ್ಕೆ ಇಷ್ಟೊಂದು ಈ ಒಂದು ಸ್ಟ್ರಾಟಜೀಸ್ಗಳನ್ನ, ಫಾಲ್ಸ್ ನೆರೇಟಿವ್ಸ್ ಅನ್ನ ಯಾಕೆ ಫಿಕ್ಸ್ ಮಾಡ್ತಿದ್ದೀರಿ? ನೋಡಿ, ನಾನೊಂದು ಡೇಟಾ ಹೇಳ್ತೀನಿ ನಿಮ್ಗೆ. ಕಳೆದ 2.5 ವರ್ಷದಿಂದ ಇವರು ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕಕ್ಕೆ ಸುಮಾರು 1 ಲಕ್ಷ ಉದ್ಯೋಗವನ್ನ ಕಳ್ಕೊಂಡಿದೀವಿ ನಾವು. 1 ಲಕ್ಷ ಉದ್ಯೋಗವನ್ನ ಕೊಡಬೇಕಾಗಿತ್ತು. ಯಾವ್ದು ಅಂತ ಅಂದ್ರೆ ಮೊನ್ನೆ ತಾನೇ ಹೋದಂತ ಗೂಗಲ್ AI ಆ ಕಂಪನಿದು ಟೋಟಲ್ 30,000 ಎಂಪ್ಲಾಯ್ಮೆಂಟ್ ಕೆಪಾಸಿಟಿ. ಈಗ ಮೊನ್ನೆ ತಾನೇ ಹೋದಂತ ಟೊಯೋಟಾ ಕಂಪನಿ ಅದ್ರದ್ದು ಕೆಪಾಸಿಟಿ ಬಂದು 40,000. ಏರೋಸ್ಪೇಸ್ ಅದು ಸಹ ಆಂಧ್ರಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಆಗಿದೆ, ಅದ್ರದ್ದು ಸಹ ಬಂದು ಸುಮಾರು 10,000. ಆರ್ಬಿಟ್ ಅಂತ ಒಂದು ಕಂಪನಿ ಮೈಕ್ರೋಚಿಪ್ ಅದ್ರದ್ದು 5,000. ಓಲಾ ಮತ್ತೆ ಏತರ್ ಎಕ್ಸ್ಪೆನ್ಷನ್ ಆಗಿದೆ, ಅದು ನಾವು ಬೆಂಗಳೂರಿನಲ್ಲಿ ಇರಲ್ಲ ಅಂತ ಹೋಗ್ತಾ ಇದ್ದಾರೆ, ಅದ್ರದ್ದು ಸುಮಾರು 10,000 ಟೋಟಲ್. ಮತ್ತೆ ಅದ್ರ ಜೊತೆಗೆ ಫಾಕ್ಸ್ಕಾನ್ ಎಕ್ಸ್ಪ್ಯಾನ್ಷನ್ ಸಹ ಆಂಧ್ರ ಮತ್ತೆ ತಮಿಳುನಾಡಿಗೆ ಹೋಗ್ತಾ ಇದೆ. ನೀವು ಒಂದು ಯೋಚನೆ ಮಾಡಿ ಮೇಡಮ್, ಸ್ವತಃ ಕ್ಯಾಪಿಟಲ್ ಅಂದ್ರೆ ರಾಜಧಾನಿ ಇಲ್ದಲೇ ಇರ್ತಕ್ಕಂತ ಆಂಧ್ರ ಪ್ರದೇಶ ಇಷ್ಟೆಲ್ಲ ಮಾಡ್ತದೆ ಅಂತಂದ್ರೆ ನಾವು ಇಷ್ಟೆಲ್ಲ IT ಸಿಟಿ, IT-BT ಸಿಟಿ, ಸಿಲಿಕಾನ್ ಸಿಟಿ ಅಂತ ಇಷ್ಟೆಲ್ಲ ಹೆಸರು ಮಾಡಿರ್ತಕ್ಕಂಥ ನಾವು ಯಾಕೆ ಕಂಪನಿಗಳನ್ನ ತರಲು ಫೇಲ್ಯೂರ್ ಆಗ್ತಾ ಇದೀವಿ? 1 ಲಕ್ಷ ಉದ್ಯೋಗವನ್ನು ನಾವು ಕಳ್ಕೊತಾ ಇದೀವಿ ಅಂತಂದ್ರೆ 1 ಲಕ್ಷ ಉದ್ಯೋಗ ಸಣ್ಣ ಪುಟ್ಟದಲ್ಲ ಮೇಡಮ್. ಆ 1 ಲಕ್ಷ ಜನಗಳು 10 ಲಕ್ಷ ಜನ ಡಿಪೆಂಡ್ ಆಗಿರ್ತಾರೆ. ಸೊ ಉದ್ಯೋಗವನ್ನ ಕೊಡೋದ್ರೊಳಗಡೆ ಎಲ್ಲೋ ಒಂದ್ ಕಡೆ ಕರ್ನಾಟಕ ಸರ್ಕಾರ ಫೇಲ್ಯೂರ್ ಆಗಿದೆ. ಮತ್ತೆ ಇವ್ರು ಕೊಡ್ತಿರ್ತಕ್ಕಂಥ ಗ್ಯಾರಂಟಿಗಳಿದಾವಲ್ಲ, ನೀವು ಗೃಹಲಕ್ಷ್ಮಿ ನೋಡಿ ಸುಮಾರು 8 ತಿಂಗಳಿಂದ ಬಂದಿಲ್ಲ. ಈ ಫೇಲ್ಯೂರ್ಗಳನ್ನ ಮುಚ್ಚಿಟ್ಕೊಳ್ಳಿಕ್ಕೆ ಇವ್ರು ಮಾಡ್ತಿರ್ತಕ್ಕಂಥ ಫಾಲ್ಸ್ ನರೇಟಿವ್, ಸುಳ್ಳುಗಳನ್ನ ಹಬ್ಬಿಸ್ತಾ ಇದ್ದಾರೆ. ರೈಟ್. ನಾಗೇಂದ್ರ ಬಾಬು ಸರ್, ನೀವು ಹೇಳಬೇಕು ಈ ಬೆಳವಣಿಗೆಯನ್ನ. ಪ್ರಸ್ತುತ ಯತೀಂದ್ರ ಸಿದ್ದರಾಮಯ್ಯನವರ ಬಾಯಲ್ಲಿ ಬಂದಂತ ಸತೀಶ್ ಜಾರಕಿಹೊಳಿ ಅನ್ನುವಂಥ ಸ್ಟೇಟ್ಮೆಂಟ್ DK ಶಿವಕುಮಾರ್ ಅವರ ಹಿನ್ನಡೆ ಅಂತ ಕರಿಬೋದಾ? ಟ್ರಬಲ್ ಶೂಟರ್ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತಾರಾ? 2-3 ವಿಚಾರಗಳು. ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ 136 ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಅದು ಇನ್ನೂ ಹೆಚ್ಚಾಗಿ 138ಕ್ಕೆ ಹೋಗಿರ್ತಕ್ಕಂಥದ್ದು. ಉತ್ತಮವಾದಂಥ ಸ್ಥಿರವಾದಂಥ ಒಂದು ಆಡಳಿತವನ್ನು ಕೊಡಿ, ಅಭಿವೃದ್ಧಿಯನ್ನು ಮಾಡಿ ಅಂತಕ್ಕಂಥದ್ದಕ್ಕೆ ಅವ್ರಿಗೆ ಬಹುಮತ ಕೊಟ್ಟಿರ್ತಕ್ಕಂಥದ್ದು. ಅವರ ಆಂತರಿಕ ವಿಚಾರ, ಎಲ್ಲ ಪಕ್ಷದಲ್ಲೂ ಅವರವರ ಆಂತರಿಕ ವಿಚಾರಗಳಿರುತ್ತೆ. ಅವರು ಪಕ್ಷದಲ್ಲಿ ಯಾರನ್ನು CM ಮಾಡ್ತಾರೆ, ಯಾರನ್ನು DC ಮಾಡ್ತಾರೆ, ಯಾರನ್ನು ಪದಾಧಿಕಾರಿಗಳು ಮಾಡ್ತಾರೆ, ಪಕ್ಷದ ಆಂತರಿಕ ವಿಚಾರ. ಇವ್ರು ಮಾಡ್ತಕ್ಕಂಥದ್ದು ಆಡಳಿತ ಅಷ್ಟೇನೆ. ದಿನ ಬೆಳಗಾದ್ರೆ ಇವರು 136 ಜನ 136 ಹೇಳಿಕೆಗಳನ್ನ ಕೊಡ್ತಾರೆ. 136 ಹೇಳಿಕೆಗಳನ್ನು ತದ್ವಿರುದ್ಧವಾಗೇ ಇರುತ್ತೆ. ಒಬ್ಬದು ಒಂದು ಬಣ ಆದ್ರೆ ಎರಡನೇದು ಇನ್ನೊಂದು ಬಣ, ಮೂರನೇದು ಇನ್ನೊಂದು ಬಣ, ನಾಲ್ಕನೇದು ಇನ್ನೊಂದು ಬಣ.
ಮತ್ತೆ ಇದನ್ನೆಲ್ಲ ಜನಗಳಿಗೆ ಯಾಕೆ ಹೇಳ್ತಾ ಇದ್ದೀರಾ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಎರಡನೇದು ಅವ್ರೇನು ಹೇಳ್ತಾರೆ ಅಂತಂದ್ರೆ, ನಾವು ಇವತ್ತಿನವರೆಗೂ ಯಾವುದೇ ಕಾರಣಕ್ಕೂ ನಾವೇನು ಕೇಳಲಿಲ್ಲ, ಅಧಿಕಾರ ಹಸ್ತಾಂತರ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಅವ್ರ ಪಕ್ಷದವರೇನೆ 2.5 ವರ್ಷ ಅಂತಕ್ಕಂಥ ಹುಟ್ಟಾಕಿ ಇವತ್ತು ಜನಗಳ ಮಧ್ಯದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮದು ಹೈಕಮಾಂಡ್ ಪಕ್ಷ, ಇತಿಹಾಸ ಇರ್ತಕ್ಕಂಥ ಪಕ್ಷ ಅಂತ ಪದೇ ಪದೇ ಮಾತಾಡ್ತಾರೆ. ಇತಿಹಾಸ ಇರ್ತಕ್ಕಂಥ ಪಕ್ಷ, ಹೈಕಮಾಂಡ್ ಅಂತಿಮ ತೀರ್ಮಾನ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದ್ರು ಕೂಡ 2 ಪಾಯಿಂಟ್ಗಳಿದೆ. ಒಂದು ಪಾಯಿಂಟು, ನೀವು ಯಾವೊಂದು ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತಕ್ಕಂಥದ್ದು ಗೊತ್ತಿದ್ದು ಯಾಕೆ ನೀವು ಹೇಳಿಕೆಗಳು ಕೊಡ್ತಾ ಇದ್ದೀರಾ, ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಾ ಒಂದು. ಎರಡನೇದು, ಇದನ್ನೆಲ್ಲ ನೋಡ್ಕೊಂಡು ಹೈಕಮಾಂಡ್ ಯಾಕೆ ಸುಮ್ಮನೆ ಇದೆ? ಹಾಗಾದ್ರೆ ಹೈಕಮಾಂಡ್ ಒಂದು ಮಾತು ಹೇಳ್ಬೋದು, ಇಲ್ಲಪ್ಪ ನಾವೊಂದು ರೀತಿ ಮಾತುಕತೆಗಳು ನಡೆಸ್ಕೊಂಡಿದ್ದೀವಿ, ಆಗುತ್ತೆ. ಇಲ್ಲ ಆಗಲ್ಲ, ಮುಗ್ದೇ ಹೋಯ್ತಲ್ಲ ಒಂದು ಮಾತಲ್ಲಿ. ಯಾಕೆ ಅವತ್ತಿಂದ ಕೂಡ ಆಮೇಲೆ ಅವ್ರು ಹೇಳ್ತಾರೆ, ಹೈಕಮಾಂಡ್ ಯಾವ ಮಟ್ಟಿಗೆ ಕೇಳುತ್ತೆ ಅಂತಂದ್ರೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅಂತಕ್ಕಂಥ ಹೇಳಿಕೆ ಕೊಟ್ಟರು ಕೂಡ ಇವ್ರ ಮಾತಿಗೆ ಕೇರ್ ಮಾಡಲ್ಲ. ಮತ್ತೆ ಹೈಕಮಾಂಡ್ ಎಲ್ಲಿದೆ ಅಂತಕ್ಕಂಥದ್ದು ಎರಡನೇದು. ಮೂರನೇ ವಿಚಾರ, ತಾವು ಕೇಳಿದಂಗೆ ಯತೀಂದ್ರ ಸಿದ್ದರಾಮಯ್ಯನವರು ಅಹಿಂದ ಒಂದು ಸಂಘಟನೆಯನ್ನು ಮುನ್ನಡೆಸೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸೂಕ್ತ ಅಂತಕ್ಕಂಥದಕ್ಕೆ ಹೇಳೋದಕ್ಕೆ ಅಧಿಕಾರ ಕೊಟ್ಟವರು ಯಾರು ಅಂತಕ್ಕಂಥದ್ದು ಒಂದು ಪಕ್ಷದಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಅಂತಂದರೆ, ಈ ಅಹಿಂದ ವಿಷಯದಲ್ಲಿ ಹಿರಿಯರೆಲ್ಲ ಕೂತ್ಕೊಂಡು ದೊಡ್ಡ ಮಟ್ಟದಲ್ಲಿ ಮಾತಾಡೋ ತೀರ್ಮಾನ ತಗೊಳ್ತಕ್ಕಂಥದ್ದು, ಯಾವುದೇ ಒಂದು ಜವಾಬ್ದಾರಿ ಇಲ್ದೇನೆ ಇವರು ಏಕಾಏಕಿ ಇಂಥವ್ರನ್ನ ಅಂತ ಬಿಂಬಿಸ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತಕ್ಕಂಥದ್ದು. ಕೇವಲ ಇವರು ಜಾತ್ಯತೀತ ನಿಲುವುಗಳು ಇಟ್ಕೊಂಡು ಏನಾದರೂ ಪಕ್ಷದಲ್ಲಿದ್ರೆ ಅಹಿಂದ ವರ್ಗ ಒಂದೇನ ಇವ್ರು ವೋಟ್ ಮಾಡಿರೋದಾಗಾದ್ರೆ ಮಿಕ್ಕಿದ ವರ್ಗಗಳು ಯಾರು ವೋಟ್ ಮಾಡಿಲ್ವಾಗಾದ್ರೆ, ಈಗ ಬಹಿರಂಗವಾಗಿ ಹೇಳಿ ನಮ್ಗೆ ಅಹಿಂದ ಸಾಕು ಅಂತಕ್ಕಂಥ ಅದು ಬೇಕಾದ್ರೆ ನೀವು ಓಪನ್ ಆಗಿ ಹೇಳ್ಬೋದು. ಮತ್ತು ಇನ್ನೊಂದು ಏನು ಅಂತಂದ್ರೆ, ಅವ್ರ ಹೇಳಿಕೆಯಲ್ಲಿ ಒಂದು ಮಾತಿರುತ್ತೆ, ಇದು ಇವತ್ತಿಗೆಲ್ಲ 2028 ನಂತರ ಅಂತಕ್ಕಂಥ. ಹಾಗಾದ್ರೆ ನಮ್ಮ ತಂದೆಯವರು 2028 ತನಕ ಮುಂದುವರಿತಾರೆ ಅಂತಕ್ಕಂಥ ಸೂಚನೆ ಎಲ್ಲಾದ್ರೂ ಇದರಲ್ಲಿ ಇದೆಯಾ? ಇದು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಅಲ್ಲ, ನಾನು ಅದನ್ನೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ದಿಲೀಪ್ ಅವ್ರ ಹತ್ರ ನಾನು ಅದನ್ನೇ ಮಾತಾಡಿದ್ರು. ಯತೀಂದ್ರ ಸಿದ್ದರಾಮಯ್ಯನವ್ರು ಮಾತಾಡಿದ್ದು ಜಸ್ಟ್ ಅಹಿಂದ ನಾಯಕತ್ವದ ಬಗ್ಗೆ. ನೀವು ಮುಖ್ಯಮಂತ್ರಿಗಾದಿ ಅಂತ ಯಾಕೆ ಅದನ್ನು ತಗೊಂತ ಇದ್ದೀರಾ? ಅಲ್ಲೇ ಇರ್ತಕ್ಕಂಥದ್ದು ಪಾಯಿಂಟ್. ಇವಾಗ ನಿಮಗೆ ಸೂಕ್ಷ್ಮವಾಗಿ ಒಂದು ಮನುಷ್ಯನಿಗೆ ನಾನು ಈಗ ಹೇಳಿದೆ 2028 ತನಕ, ತದನಂತರ ಅಹಿಂದ ಅಂತಂದ್ರೆ ಅಲ್ಲಿ ತನಕ ಕೂಡ ನಮ್ಮ ತಂದೆ ಇರ್ತಾರೆ, ಯಾವುದೇ ಕಾರಣಕ್ಕೂ ನಮ್ಮ ತಂದೆಯವರು ಕೊನೆ ಕಾಲಘಟ್ಟದಲ್ಲಿದ್ದಾರೆ, ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ಯಾವುದೇ ಕಾರಣಕ್ಕೂ ಬೇರೆ ನಾವು ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಅವ್ರ ವಿರೋಧಿಗಳಿಗೆ ಯಾವ ರೀತಿ ಹೇಳಬೇಕು. ಯಾಕಂದ್ರೆ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಸೂಕ್ಷ್ಮವಾಗಿ ಮತ್ತೊಂದು ಮಾತನ್ನು ಹೇಳ್ತಿದ್ದೀನಿ, ಒಂದು ಬಣದವರು ಈ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಟ್ಟರೇನೆ ಇವರು ನೋಟಿಸ್ ಕೊಡ್ತಾರಲ್ಲ, ಯಾಕೆ ಇನ್ನೊಂದು ಬಣದವರು ಸ್ಟೇಟ್ಮೆಂಟ್ಗಳು ಕೊಟ್ಟಾಗ, ಅದರಲ್ಲೂ ಮುಖ್ಯಮಂತ್ರಿಗಳ ಮಗ ಇಂಥ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ಈ ರಾಜ್ಯದ ಯಾವೊಂದು ಪಕ್ಷದ ಅಧ್ಯಕ್ಷರಿದ್ದಾರೆ, ಯಾಕೆ ಇವತ್ತಿನವರೆಗೂ ಅವ್ರಿಗೆ ಕೈಲಾಗಿಲ್ಲ ಒಂದು ನೋಟಿಸ್ ಕೊಡೋದಕ್ಕೆ? ಹಾಗಾದ್ರೆ ನಿಮ್ಗೆ ಏನಾದ್ರು ಭಯ ಇದೆಯಾ? ಅಧಿಕಾರದ ಏನಾದರೂ ಕಳ್ಸ್ಕೋತೀರಾ? ಮತ್ತೆ ಏನಾದರೂ ಪ್ರಾಬ್ಲಮ್ ಇದೆಯಾ ನಿಮಗೆ? ಇದನ್ನು ಹೇಳಬೇಕಾಗುತ್ತೆ. ಇದೆಲ್ಲ ಒಂದು ಕಡೆ ಇಡೋದಾದ್ರೆ, ಯಾವ ಒಂದು ಉಚಿತಗಳು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಒಂದು ಬೊಕ್ಕಸ ಖಾಲಿಯಾಗಿ ಕೂತಿದೆ. ದಿನ ಬೆಳಗಾದ್ರೆ 365 ದಿನ 365 ಇಶ್ಯೂಗಳನ್ನು ಕ್ರಿಯೇಟ್ ಮಾಡಿ ಜನಗಳನ್ನ ನೇರವಾಗಿ ಡೈವರ್ಟ್ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಪರವಾದಂಥ ಯಾವುದೇ ಒಂದು ಮಾತನ್ನು ಹೇಳ್ತಾ ಇಲ್ಲ ಇವರು. ಇದೇ ರೀತಿ ಏನಾದರೂ ಈ ಚರ್ಚೆಗಳು, ಇವ್ರ MLAಗಳು ಅಭಿವೃದ್ಧಿ ಪರವಾಗಿ ದಿನ ಬೆಳಗ್ಗೆ ಏನಾದರೂ ಹೇಳಿಕೆ ಕೊಟ್ಟಿದ್ರೆ ಇನ್ನು 25 ವರ್ಷ ಬೇಕಾದ್ರೂ ಸರ್ಕಾರ ಮಾಡಬಹುದಾಗಿತ್ತು. ಆದ್ರೆ ಇವ್ರಿಗೆ ಯಾವುದೇ ಕಾರಣಕ್ಕೂ ಇವ್ರ ಕಾಳಜಿ ಇಲ್ಲ. ಇವ್ರಿಗೆ ಅಧಿಕಾರ ನಡೆಸೋದಿಕ್ಕೆ ದಿನ ಕಳಿಬೇಕು, ನಾವು ಹೇಗಾದ್ರೂ ಮಾಡಿ. ಇರ್ತಕ್ಕಂಥದ್ದು ಒಂದೇ, ಅಧಿಕಾರ ಹಸ್ತಾಂತರ ಒಂದಿನ ಮುಗ್ದೋಗುತ್ತೆ. ಯಾಕೆ ದಿನ ಬೆಳಗಾದ್ರೆ ಹೇಳಿಕೆಗಳು ಕೊಡ್ತಿದ್ದಾರೆ? ಜನಗಳನ್ನ ನೀವು ಡೈವರ್ಟ್ ಮಾಡ್ತಾ ಇದ್ದೀರಾ, ನಿಮ್ ಕೈಲಿ ಅಧಿಕಾರ ನಡ್ಸಕ್ ಆಗ್ತಾ ಇಲ್ಲ. ಈ ಕೂಡ್ಲೇನೆ ನೀವೇನಾದ್ರೂ ಸರ್ಕಾರದಿಂದ ತೊಲಗಿದ್ರೆ ನಾವು ಬೇಕಾದ ಅಧಿಕಾರ ನಡೆಸಿ ಜನಗಳನ್ನ ನಾವೇನ್ ಮಾಡ್ಬೇಕು ಅಂತಕ್ಕಂಥ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ನಿಮ್ ಕೈಲಿ ಆಗಲ್ಲ ಅಂತಂದ್ರೆ ಇವತ್ತೇ ಹೇಳಬೇಕು ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂತ ನನ್ನ ಉತ್ತರ ಅಂತ. ನೋಡೋಣ ದರ್ಶನ್ ಅವ್ರು ಏನ್ ಹೇಳ್ತಾರೆ ಅಂತ. DK ಶಿವಕುಮಾರ್ ಅವರ ಕನಸನ್ನು, DK ಶಿವಕುಮಾರ್ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು, ಕಾರ್ಯಕರ್ತರ ಕನಸನ್ನು ಪೋಷಿಸುವ ಯಾವೊಬ್ಬ ಕಾಂಗ್ರೆಸ್ ನಾಯಕನೂ ಇಲ್ವಾ ದರ್ಶನ್ ಅವರೇ? ಸದ್ಯದ ಬೆಳವಣಿಗೆ ನೋಡಿದ್ರೆ ಈ ಪ್ರಶ್ನೆ ಸಹಜವಾಗಿ ನನಗೆ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಹೈಕಮಾಂಡ್ ಏನು ಮಾಡ್ತಿದೆ? DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಇಡೀ ಕಾಂಗ್ರೆಸ್ ಪಕ್ಷವನ್ನು ಪೋಷಿಸುವಂತಹ ಕೆಲಸ ಅವರು ಮಾಡ್ತಾ ಇದ್ದಾರೆ, ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾರೆ. JDS ವಕ್ತಾರರು ಅದೇನೋ ಬಣ ಅಂತಂದ್ರು, ನೀವು ಕೇಳಬೇಕಾದ್ರೆ ಹಾಗೆ ಪ್ರಶ್ನೆ ಮಾಡಿದ್ರಿ, ಸಹಜವಾಗಿ ಕೇಳುವಂಥದ್ದು. ಆದರೆ ಕಾಂಗ್ರೆಸ್ನಲ್ಲಿ ಯಾವುದೇ ಬಣಗಳು ಇಲ್ಲ. ಕಾಂಗ್ರೆಸ್ ಅಂತಂದರೆ ಒಂದೇ ಬಣ, ಅದು ಹಸ್ತದ ಗುರುತು. ಅದು ಇವತ್ತು ಈ ಒಂದು ಹೇಳಿಕೆ ವಿಚಾರದಲ್ಲಿ ಚರ್ಚೆಗಳು ನಡೀತಾ ಇದೆ ಮೇಡಮ್. ಯತೀಂದ್ರರವರು ಹೋಗಿ ಒಂದು ರಾಮದುರ್ಗದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಅವರ ಮಾರ್ಗದರ್ಶನ ನಮಗೆ ಬೇಕು ಅಂತ, ಯಾವುದೇ ನಾಯಕರು ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿಯ ನಾಯಕರುಗಳನ್ನ ಹೊಗಳುವಂಥದ್ದು
ಆ ಸಂದರ್ಭದಲ್ಲಿ ನಡೆದಿದೆ. ಉದಾಹರಣೆಗೆ ವರುಣಾ ಕ್ಷೇತ್ರಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹೋದಾಗ್ಲೂ ಇದೇ ಯತೀಂದ್ರರವರು ಭಾಷಣ ಮಾಡುತ್ತಿರುವಂಥ ಸಂದರ್ಭದಲ್ಲೂ ಇದೇ ರೀತಿಯಾದಂಥ ಹೊಗಳಿಕೆಯ ಸ್ಟೇಟ್ಮೆಂಟನ್ನು ಅವರು ಕೊಟ್ಟಿದ್ರು. ಸಹಜವಾಗಿ ಇದು ನಡೆಯುವಂತಹ ಕ್ರಿಯೆ. ಯತೀಂದ್ರರವರು CM ಅನ್ನುವಂಥ ವಿಚಾರವನ್ನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಆ ಒಂದು ಭಾಷಣವನ್ನು ನಾನು ನೋಡಿದ್ದೀನಿ. ಆದರೆ ನನಗೆ ಒಂದು ಹಂಗೆ ಮಾಡೋಕ್ಕೂ ಆಗಲ್ಲ ಓಪನ್ ಆಗಿ, ಯಾಕೆಂದ್ರೆ ಅವರು ಮಾನ್ಯ ಮುಖ್ಯಮಂತ್ರಿಯವರ ಸುಪುತ್ರರಿದ್ದಾರೆ. ಆದ್ರೆ ನನಗೊಂದು ಅನ್ಸಿದ್ದು ಅಂತಂದ್ರೆ ಅವರು ನಮ್ಮ ತಂದೆಯವರು ಸಂಧ್ಯಾಕಾಲ ಅಂದಾಗ ನನ್ನ ಮನಸ್ಸಿಗೆ ನಿಜವಾಗ್ಲೂ ನೋವಾಯ್ತು. ಯಾಕೆಂದ್ರೆ ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಒಂದು ಅನುಭವ ಕಾಂಗ್ರೆಸ್ ಪಕ್ಷಕ್ಕೆ ಅದು ನಿರಂತರವಾಗಿ ಬೇಕಾಗಿರ್ತಕ್ಕಂಥದ್ದು. ಅವರು ನಾಳೆ ದಿನ ಯಾಕೆಂತಂದ್ರೆ ಹಿಂದುಳಿದ ವರ್ಗಗಳ ಏನು ಸಭೆ ಆಯಿತು ಅದರ ಅಧ್ಯಕ್ಷರಾದ್ರು, ಅದು ನ್ಯಾಷನಲ್ ವೈಡಲ್ಲಿ ಮೇ ಬಿ ಮುಂಬರೋದಿಂದಲೇ ಅವರು ನ್ಯಾಷನಲ್ ಪೊಲಿಟಿಕ್ಸಿಗೂ ಹೋಗ್ಬೋದೇನೋ. ಆದರೆ ಅವ್ರನ್ನ ಈ ಚುಟುಕಿಗೆ ಸಂಧ್ಯಾಕಾಲ ಅಂದಿದ್ದು ನಾನು ಕಾಂಗ್ರೆಸ್ಸಿನ ಕಟ್ಟಾಳು ಕಾರ್ಯಕರ್ತನಾಗಿ ನಾವು ಅವರ ಒಂದು ಮಾರ್ಗದರ್ಶನಗಳನ್ನ ಬಯಸ್ತೇವೆ. ಆದರೆ ಈ ಒಂದು ವಿಚಾರವನ್ನ ತಗೊಂಡು ರಾಜಕೀಯ ಮಾಡುವಂಥದ್ದು ಅಥವಾ ಬೇಸಿಕಲಿ ಇದು ಮೇಡಮ್ ನಮ್ಮ ಪಕ್ಷದ ಇಂಟರ್ನಲ್ ಆಂತರಿಕ ವಿಚಾರ. ಚರ್ಚೆ ಆದ್ರೆ ಇವತ್ತು ಒಂದು ನಾವು ಯಾಕೆಂದ್ರೆ ಯಾವುದೇ ರಾಜಕಾರಣಿಗಳಾಗಿರ್ಲಿ ನೀವು ಒಂದು ವೇದಿಕೆಗಳಲ್ಲಿ ಅದು ಒಳ್ಳೆ ರೀತಿ ಮಾತನಾಡೋದಕ್ಕೆ ಹೋದಾಗ ನೆರೇಷನ್ ಯಾವ ರೀತಿ ಬೇಕಿದ್ರು ಸೆಟ್ ಆಗ್ತದೆ. ಆಮೇಲೆ ಇವತ್ತು ಬೆಳಗ್ಗೆ ಆದ ತಕ್ಷಣನೇ ಈ ಕಡೆಯಿಂದನೂ ಅಂದ್ರೆ ಐ ಆಮ್ ನಾಟ್ ಸೇಯಿಂಗ್ ಬಣ, ಬಟ್ ಒಬ್ರನ್ನ ಫಾಲೋ ಮಾಡುವಂತ ಅಥವಾ ಅವ್ರ ಅಭಿಮಾನಿಗಳಾಗಿರ್ತಾರೆ ಅಥವಾ ಅವರ ಒಂದು ಆಶೀರ್ವಾದದಿಂದನೂ ಗೆದ್ದಿರ್ತಾರೆ. ಸಾಧಾರಣವಾಗಿ ಅವ್ರ ಮನಸ್ಸಿಗೆ ಏನಾದರೂ ವೇದನೆ ಆದಾಗ ಅವರು ಬಹಿರಂಗವಾಗಿ ಇಲ್ಲಿ ಯಾರೇ ಆಗಿರಲಿ ನೀವು ಒಂದು ಪಕ್ಷದ ಏನು ಬಿ ಫಾರ್ಮ್ ಇಂದ ಗೆದ್ದಿರ್ತಕ್ಕಂಥ MLAಗಳು ಯಾರು ಏನು ಇಂಡಿಪೆಂಡೆಂಟ್ MLAಗಳಲ್ಲ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಏನು ಮಾತಾಡಿದ್ರು ನಡೀತದೆ. ಯಾಕೆಂತಂದ್ರೆ ಈ ಇಂಡಿಪೆಂಡೆಂಟ್ಲಿ ಅವ್ರು ಗೆದ್ದಿರ್ತಕ್ಕಂಥದ್ದು. ಆದರೆ ಕಾಂಗ್ರೆಸ್ ಪಕ್ಷದ ಒಂದು ಬಿ ಫಾರ್ಮ್ ಅಲ್ಲಿ ಗೆದ್ದಿರ್ತಕ್ಕಂಥ ಪ್ರತಿಯೊಬ್ಬರು ಶಾಸಕರಿಗೂ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕರ್ನಾಟಕಕ್ಕೆ ಬಂದು ಇವೆಲ್ಲ ಬಾಯಿ ಮುಚ್ಕೊಂಡಿರ್ಬೇಕು. ಯಾಕೆಂದ್ರೆ ನಿಮ್ಮ ಕ್ಷೇತ್ರಗಳಲ್ಲಿ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸ ಇದೆ. ಕೆಲವೊಂದು ಚಾನೆಲ್ಗಳು ಕೆಲವೊಂದು ಕ್ಷೇತ್ರಗಳ ದುಡ್ಡು ಬೇಕೇನು ಇಲ್ಲ, ದುಡ್ಡನ್ನ ಕೊಟ್ಟಿದ್ದಾರೆ. ಮೊನ್ನೆ ಅಷ್ಟು 50 ಕೋಟಿಯನ್ನ ಪ್ರತಿ MLAಗಳಿಗೆ ಕೊಡುವಂತ ಕೆಲಸ ಆಗಿದೆ. ಹಾಗೆ ಹಲವು ಜಿಲ್ಲೆಗಳಲ್ಲಿ ಆ ಜಿಲ್ಲೆಗಳ ಎಷ್ಟು ಅಂಕಿ ಅಂಶ ಲೆಕ್ಕವನ್ನು ನಾ ಕೊಡಬಲ್ಲೆ. ಸಾವಿರಾರು ಕೋಟಿ ರೂಪಾಯಿಯ ಒಂದು ಶಂಕುಸ್ಥಾಪನೆ ಮಾಡಿ ಅದಕ್ಕೆ ಹಣ ಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಪ್ರತಿ ಇಲಾಖೆನಲ್ಲೂ ಅನೇಕ ಅಭಿವೃದ್ಧಿ ಕಾರ್ಯಗಳು ಆ ಒಂದು ಬಿಲ್ಡಿಂಗ್ಗಳು ನಿಂತಿರ್ತಕ್ಕಂಥ ಉದಾಹರಣೆಯನ್ನು ನಾನು ಕೊಡಬಲ್ಲೆ. ಆದ್ರೆ ನಮ್ಮ ಚರ್ಚೆಗಳು ಇರಬೇಕಾಗಿರ್ತಕ್ಕಂಥದ್ದು ಇವತ್ತು ನಾವು ರಾಜಕೀಯ ಯಾಕೆಂತಂದ್ರೆ ಕೆಲವು ವರ್ಷಗಳ ಹಿಂದೆ ಟಿವಿ ಮಾಧ್ಯಮ ಮತ್ತಿನ್ನೊಂದಲ್ಲ, ಇವತ್ತು ಒಂದು ಹೇಳಿಕೆ ಕೊಟ್ಟ ತಕ್ಷಣ ಅದಕ್ಕೆ ಇನ್ನೊಂದು ಕೌಂಟರ್ ಹೇಳಿಕೆ, ಮತ್ತೊಂದು ಕೌಂಟರ್ ಹೇಳಿಕೆ. ಈ ಕೌಂಟರ್ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಇರೆಸ್ಪೆಕ್ಟ್ ಆಫ್ ಎನಿ ಪಾರ್ಟಿ, ಅದು JDS ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಯಾಕೆಂದ್ರೆ ಎಲ್ಲಾ ಪಕ್ಷದಲ್ಲೂ ಈ ಮಾತನಾಡುವಂತವ್ರು ತುಂಬಾ ಜನ ಇದ್ದಾರೆ. ಅವ್ರ ಕೌಂಟ್ರಿಗೆ ಇನ್ನೊಬ್ರು ಕೌಂಟ್ರು, ಇನ್ನೊಬ್ರು ಕೌಂಟ್ರಿಗೆ ಮತ್ತೊಬ್ರು ಕೌಂಟ್ರು. ಆದ್ರೆ ನಿಮ್ಗೋಸ್ಕರ ಬೀದಿನಲ್ಲಿ ಧ್ವಜ ಕಟ್ಟಿರೋರು, ನಿಮ್ಗೋಸ್ಕರ ಬೀದಿನಲ್ಲಿ ಜೈಕಾರ ಕೂಗಿರೋರು, ನಿಮ್ಗೋಸ್ಕರ ಬೀದಿನಲ್ಲಿ. ಯಾಕೆಂದ್ರೆ ಈಗ ಉದಾಹರಣೆ ಕಾಂಗ್ರೆಸ್ ಬಿಟ್ಟು ನಮ್ಗೆ ಯಾವ ಆಸೆಗಳಿಲ್ಲ, ಏನೂ ಇಲ್ಲ. ನಮ್ಮ ಪಕ್ಷ ಅಧಿಕಾರದಲ್ಲಿರಬೇಕು. ನಮ್ಮ ಕಾರ್ಯಕರ್ತರಿಗೆ ಏನಾದರೂ ಅವರು ಕೆಲಸಗಳು ಕೇಳ್ಕೊಂಡು ಹೋದಾಗ ಆ ಕಾರ್ಯಕರ್ತರಿಗೆ ಕೆಲಸಗಳಾಗಬೇಕು ಅಂತ ಭಾವಿಸುವಂತ ಕಾರ್ಯಕರ್ತರ ಮನಸ್ಸಿಗೆ ಘಾಸಿ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ನ ಬಿ ಫಾರ್ಮ್ ನಲ್ಲಿ ಗೆದ್ದಿರ್ತಕ್ಕಂಥ ಯಾರೇ ಶಾಸಕರಾದ್ರೂ ಮಾಡಬಾರದು. ಯಾಕೆಂತಂದ್ರೆ ಇದು ಒಂದು ಪಕ್ಷದ ವಿಚಾರ. ಒಂದು ಕಡಿವಾಣ ಹಾಕ್ತೀರಿ? ಖಂಡಿತವಾಗ್ಲೂ. ಯಾಕೆಂತಂದ್ರೆ ನಮ್ಮ ಹೈಕಮಾಂಡ್ ಇದೆ. ಸೊ ಅದಕ್ಕೆ ಬೇಕಾದಂತಹ ಒಂದು ಇಂಜೆಕ್ಷನ್ ಕೊಡುವಂತ ಮುಲಾಮನ್ನ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮೊದಲಿಂದನೂ ಮಾಡ್ತಾ ಇದೆ. ಆದ್ರೆ ಇದು ಕಾಂಗ್ರೆಸ್ನಲ್ಲಿ ಮಾತ್ರ ಅಂತಲ್ಲ, ಈಗ ವಿಜೇಂದ್ರರವರು ಇವೊಂದು ಅಲ್ಲಿಯೂ ಸಮೇತ ಅನೇಕ ಅವರ ಒಂದು ಸ್ಥಾನದ ಬಗ್ಗೆ ಅಥವಾ ಆರ್ ಅಶೋಕ್ ಅವರ ಸ್ಥಾನದ ಬಗ್ಗೆ ಅಥವಾ ಈ ಕಡೆ GT ದೇವೇಗೌಡರು ಅನೇಕ ಬಾರಿ ಮಾತನಾಡಿರ್ತಕ್ಕಂಥದ್ದು ಎಲ್ಲದೂ ಸುಮಾರು ವಿಚಾರಗಳು ನಾವು ನೋಡ್ತಾ ಇದೀವಿ. ಆದ್ರೆ ನಾ ಹೇಳುವಂತದ್ದು ಅನಾವಶ್ಯಕ ನೀವು ನಾಯಕರಾಗಿದ್ದೀರಾ, ಕಾರ್ಯಕರ್ತರು ಇನ್ನು ಕಾರ್ಯಕರ್ತರಾಗಿದ್ದಿರಲ್ಲ, ಯಾವ ಪಕ್ಷನೇ ಆಗಿರ್ಲಿ, ಕಾರ್ಯಕರ್ತರು ಇವತ್ತು ಬಾವುಟ ಕಟ್ತಾ ಇದ್ದಾನೆ, ಕಾರ್ಯಕರ್ತರು ಇವತ್ತು ಜೈಕಾರ ಆಗ್ತಾ ಇದ್ದಾನೆ, ಕಾರ್ಯಕರ್ತರು ಇವತ್ತು ಹೋರಾಟಕ್ಕೆ ಹೋಗ್ತಾ ಇದ್ದಾನೆ. ಆದ್ರೆ ನೀವು ಆ ಲಕ್ಷಾಂತರ ಕಾರ್ಯಕರ್ತರಲ್ಲಿ ಒಬ್ಬರಾಗಿ ಶಾಸಕರಾಗಿದ್ದೀರಲ್ಲ, ಆ ಶಾಸಕರಾದಾಗ ಕಾರ್ಯಕರ್ತರಿಗೆ ನೋಯಿಸುವಂಥದ್ದು ಅಥವಾ ಕಾರ್ಯಕರ್ತರು ನಗುವ ರೀತಿಯಲ್ಲಿ ನಗಪಾಟಿಗೆ ಮಾಡುವಂತ ರೀತಿಯಲ್ಲಿ ನಿಮ್ಮ ಒಂದು ಬಿಹೇವಿಯರ್ಗಳು ಇರಬಾರ್ದು. ಒಂದು ಜವಾಬ್ದಾರಿಯುತ ಸ್ಥಾನ ಸಿಕ್ಕಿದಾಗ ಆ ಸ್ಥಾನದಲ್ಲಿ ಮಾಡಬೇಕಾಗೋದಕ್ಕೆ ತುಂಬಾ ಕೆಲಸಗಳಿದೆ. ಅದ್ರ ಬಗ್ಗೆ ನೀವು ಗಮನ ಹರಿಸಿ ಅನ್ನುವಂಥದ್ದಷ್ಟೇ. ಈಗ ಬ್ರೇಕ್ನ ಸಮಯ. ಬ್ರೇಕ್ಗೂ ಮುಂಚೆ ನನಗೆ ಬಂದಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕರ್ನಾಟಕ ಕಾಂಗ್ರೆಸ್ನ ಸ್ಟ್ರಾಟಜಿ ಅಂತ ಇದನ್ನ ಕರೆದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ದಸರಾ ಬಗ್ಗೆ ಒಂದು ಚರ್ಚೆ ಅಂತಂದಿಟ್ರು, RSS ಬಗ್ಗೆ, CM ಗದ್ದುಗೆ ಗುದ್ದಾಟ ಅಂತ, ಸಂಪುಟ ಪುನರ್ರಚನೆ ಅಂತ, ಹೀಗೆ 2 ದಿವಸಕ್ಕೆ ಒಂದು ಸಬ್ಜೆಕ್ಟನ್ನು ಕೊಡ್ತಾ ಇದ್ದಾರೆ ನೋಡಿ.
ಈ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ನಾವು ಮಾತಾಡಬೇಕಾಗಿರೋದೇ ಬೇರೆ, ಅದ್ರ ಬಗ್ಗೆ ಮಾತಾಡದಂತಹ ಸಬ್ಜೆಕ್ಟ್ಗಳನ್ನು ಕೊಡ್ತಿದ್ದಾರಲ್ಲ, ಈ ಕಾಂಗ್ರೆಸ್ನ ನಡೆಯ ಬಗ್ಗೆ ಮಾತಾಡೋಣ. ಹೈಕಮಾಂಡ್ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಆ ಸೈಲೆನ್ಸ್ ಕೂಡ ಬಹಳ ಡೇಂಜರಸ್. ಯಾಕಂದರೆ ರಾಜ್ಯದ ಕಾಂಗ್ರೆಸ್ ನಾಯಕರಿರ್ಬೋದು ಅಥವಾ ಯಾವುದೇ ಪಕ್ಷದ ನಾಯಕರು ಕೊಡುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಜನರನ್ನು ಕೂಡ ಕನ್ಫ್ಯೂಸ್ ಮಾಡುತ್ತೆ. ದಿನೇಶ್ ಅವರು ಹೇಳಬೇಕು, ಇದು ನಾವು ಕಾಂಗ್ರೆಸ್ನ ಸ್ಟ್ರಾಟಜಿ ಅಂತ ಏನಾದರೂ ಕರಿಬೇಕಾ ಅಂತ. ಯಾಕಂದರೆ 2 ದಿವಸಕ್ಕೊಂದೊಂದು ಸಬ್ಜೆಕ್ಟ್ ಕೊಡ್ತಾರೆ ನೋಡಿ. ನಾನು ಮೊದಲೇ ಹೇಳಿದ್ದೀನಿ ಈ ವಿಚಾರಗಳನ್ನ, ನಾನೇ ಫಸ್ಟು ಡಿಸ್ಕಸ್ ಮಾಡಿದ್ದು. ಯಾಕಂದರೆ BJP ಆಗಿರ್ಬೋದು, JDS ಆಗಿರ್ಬೋದು, ಈ ವಿಚಾರಗಳು ಅವ್ರಿಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ಯಾವಾಗ ಸಿದ್ದರಾಮಯ್ಯನವರು ಈ ಯಾವುದು ನಮ್ಮ ಮೈಸೂರು ದಸರಾ ಉದ್ಘಾಟನೆಗೆ ಭಾನು ಮುಸ್ತಾಕ್ ಅವ್ರು ಕರೆದ್ರು, ಇವ್ರು ಎಲ್ಲಿ ತನಕ ಹೋಗ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ ತನಕ ಹೋಗ್ತಾರೆ. ಅಂದರೆ ಇವ್ರು ಕಾಲಹರಣ ಎಷ್ಟು ಮಾಡ್ತಾರೆ ಅಂತ ಬೇಡದೇ ಇರೋ ವಿಚಾರಕ್ಕೆ. ಬೇಕಾಗಿರೋದಕ್ಕೆ ಮಾಡಲ್ಲ. ಮಾದಾಯಿಗೆ ಹೋಗಲ್ಲ ಸುಪ್ರೀಂ ಕೋರ್ಟ್ಗೆ, ಮೇಕೆದಾಟಿಗೆ ಹೋಗಲ್ಲ ಸುಪ್ರೀಂ ಕೋರ್ಟ್ಗೆ. ಕರ್ನಾಟಕಕ್ಕೆ ಬರಬೇಕಾಗಿರೋ ಹಣಗಳ ಕೇಳೋದಕ್ಕೆ ಅಲ್ಲಿ ಲೋಕಸಭೆಯಲ್ಲಿ ಕೇಳೋದಕ್ಕೆ ಚೀಟಿ ಬರ್ಕೊಡ್ಬೇಕಂತೆ BJP ಸಂಸದರು. ಅಲ್ಲಿ ಯಾರೋ ಒಬ್ರು ಇರ್ತಾರಂತೆ. ಆ ಸಂಸದರು ಅಲ್ಲಿ ಕೊಟ್ಟಾಗ ಅವ್ರು ಏನಕ್ಕೆ ಕೇಳ್ತಾರೆ ಅನ್ನೋದು ಮೊದಲೇ ಓದ್ಬಿಡ್ತಾರಂತೆ. ಇದು ಮೋದಿ ಹೊಗಳದಿದ್ರೆ ಅವಕಾಶ ಕೊಡ್ತಾರಂತೆ, ಇಲ್ಲ ಅಂದರೆ ಅವಕಾಶ ಕೊಡಲ್ವಂತೆ. ಅಲ್ಲಿ ರಾಜ್ಯದ ಏನಾದ್ರು ಕೇಳ್ತೀನಿ ಅಂದರೆ ಅವಕಾಶ ಕೊಡಲ್ವಂತೆ. ಅದು ಲೋಕಸಭೆಯಲ್ಲಿ ನಡೀತಾ ಇರುವಂಥ ಸ್ಟ್ರಾಟಜಿ. ಆ ವ್ಯವಸ್ಥೆಗೆ ರಾಜ್ಯ ಹೋಗಿದೆ. ಇನ್ನೊಂದು ಕಡೆ ರಾಜ್ಯದಲ್ಲಿ ನೀವು ನೋಡಿದ್ದೀರ, ಪ್ರತಿ ದಿವಸ ಏನು ಮಾಡ್ತಾರೆ, ಇವರು ಕಾಳಾಗ್ತಾ ಇದ್ದಾರೆ. JDSನವ್ರಿಗೆ BJP ಅವ್ರಿಗೆ ಇವರು ಕಾಳು ತಿನ್ಕೊಂಡು ಕೂತಾರೆ ಅಷ್ಟೇ. ರಾಜ್ಯದ ಆಗು ಹೋಗೋಗಳನ್ನ ಕೇಳೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಈಗ ಸಾಕಷ್ಟು ಇದಾವೆ. ಇದಕ್ಕೆ ಉದಾಹರಣೆಗಳನ್ನ ಹೇಳ್ತಾ ಹೋದ್ರೆ 1,000 ಇದ್ದಾವೆ. ಯಾಕೆ ಕೇಳಲ್ಲ ಇವರು? ಇವರಲ್ಲೂ ಅಡ್ಜಸ್ಟ್ಮೆಂಟ್ ಇದೆ. ಕಾಂಗ್ರೆಸ್ BJPನಲ್ಲಿ ತುಂಬ ಒಳ್ಳೆ ಅಡ್ಜಸ್ಟ್ಮೆಂಟ್ ಇದೆ. ಯಾಕೆ ಅಂದರೆ ಇವರ ಲೂಪೋಲ್ಸ್ಗಳು ಸಾಕಷ್ಟಿದೆ. BJP ಹಗರಣಗಳು, ಬಿಟ್ಕಾಯಿನ್ ಸ್ಕ್ಯಾಮ್ ಇರ್ಬೋದು, ಕೋವಿಡ್ ಸ್ಕ್ಯಾಮ್ ಇರ್ಬೋದು, ಈ ಥರ ಸ್ಕ್ಯಾಮ್ಗಳ ಮೇಲೆ ಸ್ಕ್ಯಾಮ್ಗಳು ಮಾಡಿ ಆ ಫೈಲ್ಗಳನ್ನೆಲ್ಲ ಸಿದ್ದರಾಮಯ್ಯರು ಇಟ್ಕೊಂಡವ್ರೆ. ಮಾತಾಡಿದಾಗ ತೋರಿಸ್ತಾರೆ, ಅವ್ರು ಸೈಲೆಂಟ್ ಆಯ್ತಾರೆ, ಬೇರೆ ಯಾವ್ದಕ್ಕೋ ಡೈವರ್ಟ್ ಆಯ್ತಾರೆ. ಈ ಒಂದು ವ್ಯವಸ್ಥೆಗೆ ಇವತ್ತು BJP ನಿಂತಿದೆ ರಾಜ್ಯದಲ್ಲಿ. ಮತ್ತು ಇನ್ನೊಂದು ಹೇಳೋದಾದ್ರೆ, ಈಗ ಸಿದ್ದರಾಮಯ್ಯನವ್ರಿಗೂ ಏಜ್ ಆಯ್ತು, 77 ವರ್ಷ. ಅವ್ರಿಗೂ ಯಡಿಯೂರಪ್ಪನವ್ರಿಗೆ 78 ರಿಟೈರ್ಮೆಂಟ್ ಕೊಟ್ಟರು BJP ಅವರು. ಕಾಂಗ್ರೆಸ್ ಅವರು ರಿಟೈರ್ಮೆಂಟ್ ಕೊಡಕ್ಕೆ ಹೊಂದಿದ್ದಾರೆ. ಅದಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಸಂಧ್ಯಾ ಕಾಲ ಹೌದು, ರಿಟೈರ್ಮೆಂಟ್ ತಗೋಬೇಕು. ಆದ್ರೆ ರಾಜ್ಯಕ್ಕೆ ಇವತ್ತು ಎಂತವ್ರು ಬೇಕು? ಇವ್ರೇನು ರಾಜ್ಯ, ಇವ್ರು ಬೆಳಗ್ಗೆ ಆದ್ರೆ ಸಂವಿಧಾನ ಅಂತ ಫೋಟೋ ಹಿಡ್ಕೊಂಡು ಓಡಾಡ್ತಾರೆ ಕಾಂಗ್ರೆಸ್ನವರು. ಸಂವಿಧಾನ ಅಂದ್ರೆ ಬರೀ ಅಹಿಂದಗಳು ಮಾತ್ರ ಇರೋದಾ? ಇವರೇ ಡಿವೈಡ್ ಮಾಡ್ತಾವ್ರೆ. ಈ ಕಡೆ BJP ಅವರು ಬೆಳಗ್ಗೆ ಎದ್ದು ಹಿಂದೂ ಮುಸ್ಲಿಂ ಅಂತಾರೆ, ಇವ್ರು ಬೆಳಗ್ಗೆ ಎದ್ದು ಅಹಿಂದ ಜಿಲೇಬಿಗಳು ಹೋಗ್ತಾರೆ. ಅಂದ್ರೆ ಏನು ಅಹಿಂದಗಳು ಅಷ್ಟೇನೆ ದೇಶ ಆಳ್ಬೇಕಾ? ಇವತ್ತು ಅರ್ಹತೆ ಮುಖ್ಯ ಆಗ್ಬೇಕು. ಜನರ ನೋವನ್ನ ಸ್ಪಂದಿಸುವಂತವ್ರು ನಾಯಕರಾಗ್ಬೇಕು. ಜನರಿಗೆ ಆಶಾಕಿರಣ ಆಗುವಂತವ್ರು ನಾಯಕರಾಗ್ಬೇಕು. ಇವತ್ತು ಕಾಂಗ್ರೆಸ್ನಲ್ಲಿ ಇದ್ದಾರೆ, ಅಂತವ್ರಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಅವ್ರು ದಂಧೆ ವಸೂಲಿ ಮಾಡಲ್ವಲ್ಲ, ಜನರ ಮೇಲೆ ಇದು ಮಾಡಲ್ವಲ್ಲ. ಇವತ್ತು ಪ್ರೆಸೆಂಟ್ ಹೇಳ್ಬೇಕಂದ್ರೆ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಇವತ್ತು ನಾನು ಹೇಳೋದಾದ್ರೆ, ಈ ಕಡೆ ಸಿದ್ದರಾಮಯ್ಯನೂ ಬೇಡ ನಮ್ಗೆ, ಈ ಕಡೆ DK ಶಿವಕುಮಾರ್ ಬೇಡ, ಕೃಷ್ಣ ಬೈರೇಗೌಡರು ಅಂತವ್ರನ್ನ CM ಮಾಡಿ ಅಟ್ಲೀಸ್ಟ್ ಜನಕ್ಕೆ ಸ್ಪಂದನೆನಾರು ಮಾಡ್ತಾರೆ. ಅಧಿಕಾರಿಗಳಿಗೆ ಹೋಗಿ ಒಂದು ಡೆವಲಪ್ಮೆಂಟ್ ಮಾಡ್ತಾರೆ. ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೈಯೆಸ್ಟ್ ಉಗ್ದಿರೋನೇ ನಾನು. ಈಗ ಅಟ್ಲೀಸ್ಟ್ ಒಂದು ಸ್ಟೇಬಲ್ ಲೆವೆಲ್ಗೆ ಬಂದಿದೆ, ಅದು ಇನ್ನೂ ರೆಡಿ ಆಗಿಲ್ಲ. ಆ ಲೆವೆಲ್ಗೆ ಒಂದು ಕೆಲಸ ಮಾಡಿದ್ದಾರೆ ನಾವು ಹೇಳೋದಾದ್ರೆ. ಆ ಥರದವ್ರನ್ನ ಮುಂದೆ ತಗೊಬಂದು ಇವತ್ತು ಈ ಏನೋ ದಿವಾಳಿ ಗಿಫ್ಟ್ ಅಂತ ಕೊಟ್ರು, ಅದು ದೀಪಾವಳಿ ಗಿಫ್ಟ್ ಅಲ್ಲ, ನಿಮ್ಮ ಮನೆ ಹಾಳು ಮಾಡ್ತೀವಿ ಅಂತ. ಅಂದ್ರೆ ಇವತ್ತು ಏನು B ಖಾತಾನ A ಖಾತಾ ಮಾಡ್ತೀವಿ ಅಂದ್ಬಿಟ್ಟು ಏನ್ ಮಾನಾಪಲ್ಲಿ 5% ಆಗ್ತೀವಿ ಅಂತ ಈ DK ಶಿವಕುಮಾರ್ ಅವ್ರು ತತ್ತಾರಲ್ಲ, ಯಾವ ಬೇಸಿಸ್ ಅಲ್ಲಿ ತತ್ತಾರೆ? ಒಂದು ಏರಿಯಾದಲ್ಲಿ 1 ಎಕರೆ ಕನ್ವರ್ಷನ್ಗೆ ಎಷ್ಟು ಫೀಸ್ ಇದೆ, ಅದನ್ನ ಡಿವೈಡ್ ಮಾಡಿ, ಎಷ್ಟು ಸೈಟ್ ಬರ್ತವೆ ಅದನ್ನ ಡಿವೈಡ್ ಮಾಡಿ ಜನರಿಗೆ ಹಾಕಿ. ಅದು ಬಿಟ್ಬಿಟ್ಟು 3 ಲಕ್ಷ ಕೊಡು, 5 ಲಕ್ಷ ಕೊಡು ಅಂದ್ರೆ ಒಬ್ಬ ಇವ್ರಿಗೆ ಹೆಂಗಾಗಿದೆ ಅಂದ್ರೆ, ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಎಲೆಕ್ಟ್ ಮಾಡಿರೋದನ್ನ ಮಾನಾಪಲ್ಲಿಯಾಗಿ ತಗೊಂಡವ್ರೆ. ನೀವು ಎಲೆಕ್ಟ್ ಮಾಡಿದಿರ, ನಾವೇನ್ ಬೇಡಿದ್ರು ನೀವು ಸಹಿಸ್ಕೊಳ್ಳಿ. ಆ ಲೆಕ್ಕಕ್ಕೆ ಇವತ್ತು ಈ ದೇಶ ನಡೀತಾ ಇರೋದು. ನೀವು ಎಲೆಕ್ಟ್ ಮಾಡ್ಬಿಟ್ಟಿದ್ದೀರಾ, ನಾವೇನೇ ಬೆಲೆ ಏರಿಕೆ ಮಾಡ್ಲಿ, ನಾವೇನೇ ಲೂಟಿ ಮಾಡ್ಲಿ, ನೀವು ಸಹಿಸ್ಕೊಳ್ಳಿ. ನಿಮ್ಗೆ ಸಂಬಳ ಕೊಡ್ಲಿಲ್ಲ. ಇವತ್ತು KPSC ನೋಡಿ, 2,500 ಮಕ್ಕಳು ಪಾಪ ಎಕ್ಸಾಮ್ ಬರ್ದು ಅವ್ರು ಮುದುಕರಾಯ್ತವ್ರೆ. ಅವ್ರಿಗೆ ಹೆಣ್ಣು ಕೊಡೋರಿಲ್ಲ, ಮದುವೆ ಆಗೋರಿಲ್ಲ. ಅವ್ರ ಕತೆಗಳು ಏನ್ ಕೆಲಸ ಸಿಕ್ಕಿದೆ ಅನ್ಕೊಂಡು ಅವ್ರಿಗೆ ಇವತ್ತು ಕೂಡ ಕೆಲಸ ಕೊಡೋ ಯೋಗ್ಯತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ. 2,500 ಜನ ಪಾಪ ಅವರು ಲೆಟರ್ಗಳು ತಗೊಂಡೋಗಿ ಅಲ್ಲಿ KPSC ಕಚೇರಿ ಮುಂದೆ ಬಿಸಾಕಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಈ ರಾಜ್ಯ ಸರ್ಕಾರಕ್ಕೆ ಏನಾದ್ರು ಮರ್ಯಾದೆ ಇದೆಯಾ ನಾನು ಹೇಳೋದಾದ್ರೆ? ಮತ್ತೆ ಇನ್ನೊಂದು ಹೇಳೋದಾದ್ರೆ, ಇವತ್ತೇನು ಇವ್ರೇನೋ
ಎಲ್ಲೆಲ್ಲಿ ಉಪಮುಖ್ಯಮಂತ್ರಿಗಳಿದ್ದಾರೆ, ನನ್ನ ಫಡ್ನವೀಸ್ ಹೇಳಿದ್ದಾರೆ ನಾನೇ 2029 ತನಕ ಮುಖ್ಯಮಂತ್ರಿ ಅಂತ ಮಹಾರಾಷ್ಟ್ರದಲ್ಲಿ. ಅಲ್ಲೂ ನಡೀತಾ ಇದೆ ಜಟಾಪಟೆ. ಎಲ್ಲೆಲ್ಲಿ ಕಾಂಗ್ರೆಸ್ ಬಿಜೆಪಿ ಅವರು ಈ ಡೆಪ್ಯೂಟಿ CM ಗಳು ಹಾಕೊಂಡವ್ರೆ ಅಲ್ಲೆಲ್ಲ ಕಿತಾಪತಿ ನಡೀತಾ ಇದೆ. ಅಲ್ಲಿಬ್ರು ಕೂತವ್ರೆ ಮಹಾರಾಷ್ಟ್ರದಲ್ಲಿ, ನಾನ್ CM ಆಗ್ಬೇಕು ಅಂತ. ನೆನ್ನೆ ಹೇಳೋರಲ್ಲ ಫಡ್ನವೀಸ್, ನಾನೇ 29ಕ್ಕೆ ಅಂತ. ಅವ್ರನ್ನ ರಾಷ್ಟ್ರ ರಾಜಕಾರಣ ಕರ್ಕೊಂಡು ಹೋಗ್ತೀವಿ, ನೀವು ಬೇರೆಯವ್ರಿಗೆ ಬಿಟ್ಕೊಡಿ ಅನ್ನೋದು ಅಲ್ಲೂ ಪ್ರೆಷರ್ ಕ್ರಿಯೇಟ್ ಆಗಿದೆ. ಅಂದ್ರೆ ಎಲ್ಲಾ ರಾಜ್ಯಗಳಲ್ಲೂ ಇದು ನಡೀತಾ ಇದೆ. ಆದ್ರೆ ಜನರ ಸಮಸ್ಯೆನ ಕೇಳೋರಿಲ್ಲ. ಅಲ್ಲ, ಇವೆಲ್ಲ ಇಂಟರ್ನಲ್ ವಿಷಯಗಳು. ಅವ್ರು KPCC ಕಚೇರಿಲಿ ಮಾತಾಡ್ಕೊಳ್ಳಿ ಅಂತದ್ದೇನಾದ್ರು ಇದ್ರಿ. ಈಗ 2.5 ವರ್ಷ ಸಿದ್ದರಾಮಯ್ಯನವ್ರ ಥರ, ಆಮೇಲೆ 2.5 ವರ್ಷ ಮತ್ತೆ ಯಾರಾದರೂ ಕೂತ್ಕೋತಾರೆ, ಅದನ್ನು ಡಿಸ್ಕಸ್ ಮಾಡಲಿ, ಒಂದು ಅನೌನ್ಸ್ಮೆಂಟ್ ಮಾಡಲಿ, ಸುದ್ದಿಗೋಷ್ಠಿ ಮಾಡಲಿ, ಕ್ಲಾರಿಟಿ ಕೊಟ್ಬಿಡ್ಲಿ. ಇವರು ದಿನ ಬೆಳಗಾದ್ರೆ ಮೈಕ್ ಮುಂದೆ ಬಂದ್ಬಿಟ್ಟು ಹೇಳಬೇಕಾದ್ದು ಹೇಳಬಾರ್ದನ್ನ ಹೇಳ್ತಾ ಕೂತ್ಕೊಂಡ್ರೆ ಇದು ಕನ್ಫ್ಯೂಷನ್ ಇರ್ಬೇಕು. ಇದರಿಂದ ಆಡಳಿತ ಯಂತ್ರ ಕುಸಿದಿದೆ, ಆಲ್ರೆಡಿ ಕುಸಿದೋಗಿದೆ. ಕರ್ನಾಟಕದಲ್ಲಿ ಆಡಳಿತ ಯಂತ್ರ ಇಲ್ಲ. ಮತ್ತೆ ಈಗ ಆರ್ ಅಶೋಕ್ ಅವರು ಒಂದು ಆಪಾದನೆ ಮಾಡ್ತಾರೆ, 400 ಕೋಟಿ ಡಿಮ್ಯಾಂಡ್ ಮಾಡಿದ್ದಾರೆ ಬಿಹಾರ ಎಲೆಕ್ಷನ್ಗೆ ಅಂತ. ಇಡಿ ಕಳಿಸ್ರಪ್ಪ, ಒಂದು ರಿಜಿಸ್ಟರ್ ಮಾಡಿ ಕೇಸ್ನ ಇಡಿ ಕಳಿಸಿ. ಕರ್ನಾಟಕ ಜನರು ಟ್ಯಾಕ್ಸ್ ದುಡ್ಡು ಯಾವ್ದೋ ಬಿಹಾರಕ್ಕೆ ಯಾಕೆ ಹೋಗ್ಬೇಕು? ನಾವು ಕಟ್ಟಿದ್ದ ದುಡ್ಡುಗಳನ್ನ ಇವತ್ತು ಎರ್ರಾಬಿರಿ ಟ್ಯಾಕ್ಸ್ಗಳು ಹಾಕಿ ಕಸಕ್ಕೆ 1400 ಕೋಟಿ ಟ್ಯಾಕ್ಸ್ ಹಾಕ್ತಾ ಇದಾರೆ ಜನರಿಗೆ. ಪ್ರತಿಯೊಂದು ಹಂತದಲ್ಲೂ ಜನರು ಸುಲಿಗೆ ಮಾಡ್ತಾ ಇದಾರೆ. ಈ ಸುಲಿಗೆ ದುಡ್ಡನ್ನ ಅಲ್ಲಿ ಡ್ರಾ ಮಾಡ್ಕೊಂಡು ತಗೊಂಡೋಗಿ ಇನ್ನೊಂದು ರಾಜ್ಯಕ್ಕೆ ಹಂಚೋದಾದ್ರೆ ಇಡಿ ಅವ್ರು ಕಳಿಸಿ. ಮೋದಿ ಅವರಾಗ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಇಡಿ ಕಳಿಸ್ರಪ್ಪ ಇಲ್ಲಿಗೆ. ಇಡಿ ಕಳಿಸ್ಬಿಟ್ಟು ರೈಡ್ ಮಾಡಿಸಿ, ಯಾರು ಹಿಂಗ್ ಮಾತಾಡಿದಾರೆ ಅವ್ರ ಮನೆಗಳು ರೈಡ್ ಮಾಡಿಸಿ, ಎಷ್ಟೆಷ್ಟು ಕಲೆಕ್ಟ್ ಮಾಡಿದ್ದಾರೆ ಮಿನಿಸ್ಟ್ರುಗಳು, ಅವ್ರ ಮನೆ ಮೇಲೆಲ್ಲ ರೈಡ್ ಮಾಡಿ. ಅಲ್ಲಿ ತಾಕತ್ ತೋರ್ಸಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ನಡೀತಾ ಇದೆ. ರಾಜ್ಯ ರಾಜಕಾರಣ ಸುಮ್ನೆ ಗೂಬೆ ಕೂರ್ಸೋದ್ರಲ್ಲಿ ಹೋಗ್ತಾ ಇದೆ ಹೊರ್ತು ಇವತ್ತು ಜನರಿಗೆ ಬೇಕಾದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಇವತ್ತು ನೋಡಿ, ನ್ಯಾಷನಲ್ ಹೆಲ್ತ್ ಮಿಷನ್ 30,000 ಜನಕ್ಕೆ ಸಂಬಳ ಕೊಟ್ಟಿಲ್ಲ 3 ರಿಂದ 4 ತಿಂಗಳಿಂದ. ಅವರು ಬೀದಿಲ್ ಕುತ್ಕೊಂಡು ಸ್ಟ್ರೈಕ್ ಮಾಡ್ತಾರೆ. ಅವ್ರಿಗೆ ಯಾವ್ದೋ ಹಳೇದೊಂದು 3 ತಿಂಗಳು ಸಂಬಳ ಕೊಟ್ಬಿಟ್ಟು ಕೈ ತೊಳ್ಕೊತಾರೆ. ಅಂದ್ರೆ ಕೇಂದ್ರ ಸರ್ಕಾರದಿಂದ ಬರ್ಬೇಕಾದ ಹೆಲ್ತ್ ಯೋಜನೆಗಳ ಹಣಗಳು ಬರ್ತಾ ಇಲ್ಲ, ಕಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬರ್ಬೇಕಾದ ಕೆರೆ ಅಭಿವೃದ್ಧಿ ದುಡ್ಡು ಬರ್ತಾ ಇಲ್ಲ, ಪೆರಿಫರಲ್ ರಿಂಗ್ ರೋಡ್ ದುಡ್ಡು ಬರ್ತಾ ಇಲ್ಲ, ಯಾವ್ದು ಕೊಡ್ತಾ ಇಲ್ಲ. ಈ ಕಡೆ ರಾಜ್ಯ ಮತ್ತೆ ಕೇಂದ್ರ ಎರಡೂ ಮಧ್ಯೆ ಸಾಮಾನ್ಯ ಜನರು ನಾವು ನರಳ್ತಾ ಇದೀವಿ. ರೈಟ್. ದಿಲೀಪ್ ಅವರೇ, ಸಿದ್ದರಾಮಯ್ಯನವರ ಮನಸ್ಸನ್ನು ಓದುವ ವಿದ್ಯೆಯನ್ನು BJP ಎಲ್ಲಿಂದ ಕಲ್ತ್ಕೊಬಂದರು ಅಂತ. ಈಗ MB ಪಾಟೀಲ್ ಅವರೇ ಮಾತಾಡಲಿ, ಯತೀಂದ್ರ ಸಿದ್ದರಾಮಯ್ಯನವರೇ ಮಾತಾಡಲಿ, ಅಥವಾ RV ದೇಶಪಾಂಡೆ ಅವರೇ ಮಾತಾಡಲಿ, ಡಾಕ್ಟರ್ G ಪರಮೇಶ್ವರ್ ಅವರೇ ಮಾತಾಡಲಿ, ಅದು ಸಿದ್ದರಾಮಯ್ಯನವರು ತಮ್ಮ ಮನದಿಂಗಿತವನ್ನು ಇವ್ರ ಬಾಯಲ್ಲಿ ಹೇಳಿಸಿದ್ರು ಅಂತ ಸುಲಭವಾಗಿ ಹೇಳ್ಬಿಡ್ತಿರಲ್ಲ, ಅದು ಹೆಂಗೆ ಅಂತ ಹೇಳಿ. ಅಲ್ಲ, ಈಗ ನೀವು ಮೊದಲಿಂದಲೂ ನೋಡ್ಕೊಂಡ್ ಬಂದಿದ್ದೀರಿ. ಸಿದ್ದರಾಮಯ್ಯನವರು ಏನ್ ಹೇಳ್ತಾರೋ ಅದನ್ನ ಪರಮೇಶ್ವರ್ ಅವರೇ ಹೇಳ್ತಾರೆ. ಸಿದ್ದರಾಮಯ್ಯನವರು ಬಣದ ಪರವಾಗಿ ಪರಮೇಶ್ವರ್ ಆಗಿರ್ಬೋದು, ಅಥವಾ ಮಾದೇವಪ್ಪ ಆಗಿರ್ಬೋದು, ಅಥವಾ ರಾಜಣ್ಣರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಯಾವಾಗಲೂ ಸಹ ಸಿದ್ದರಾಮಯ್ಯನವ್ರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು. MB ಪಾಟೀಲ್ ಆಗಿರ್ಬೋದು. ಸೊ ಅದರಿಂದ ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿ ಏನಿದೆಯೋ ಅದೇ ಹೇಳ್ತಾರೆ. ಈಗ ಮೊನ್ನೆ ಆಗಿರ್ತಕ್ಕಂಥದ್ದು ಅಷ್ಟೇ. ಸ್ವತಃ ಮುಖ್ಯಮಂತ್ರಿಗಳು ವೇದಿಕೆ ಮೇಲಿದ್ದಾಗ, ಸತೀಶ್ ಜಾರಕಿಹೊಳಿ ಇದ್ದಾಗ, ಸ್ವತಃ ಮುಖ್ಯಮಂತ್ರಿ ಮಗ ಅಂದ್ರೆ ಮುಂದಿನ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ನಾವೆಲ್ಲರೂ ಹೇಳಬೇಕಾಗಿದ್ದು, ಅಥವಾ ಕಾಂಗ್ರೆಸ್ನ ಪಟಸಾಲೆಯಲ್ಲಿ ಚರ್ಚೆ ಆಗಬೇಕಾಗಿದ್ದು, ಕಾಂಗ್ರೆಸ್ನಲ್ಲಿ ಹೇಳಬೇಕಾಗಿದ್ದಂತಹ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ತಂದೆ ಸಂಧ್ಯಾ ಕಾಲದಲ್ಲಿದ್ದಾರೆ. ಇದಾದ ನಂತರ ಸತೀಶ್ ಜಾರಕಿಹೊಳಿ ಅವರು ಇದನ್ನ ಜವಾಬ್ದಾರಿ ವಹಿಸ್ಕೊಂತಾರೆ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮುಖ್ಯಮಂತ್ರಿಗಳ ಮಗ ಹೇಳ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ. ನಿಮ್ಗೆ ಅವಾಗಲೇ ಅದನ್ನೇ ಹೇಳಿದೆ ನಾನು. ಸೊ ಇಸ್ ಕ್ಲಿಯರ್, ಕಾಂಗ್ರೆಸ್ನಲ್ಲಿ ಕ್ಲಿಯರ್ ಆಗ್ಬಿಟ್ಟಿದೆ. ಅಂದ್ರೆ ಅಕಸ್ಮಾತ್ ನೋಡಿ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಆದ್ಮೇಲೆ ನಮ್ಮ ತಂದೆ ಮುಗಿದ ಮೇಲೆ ಸತೀಶ್ ಜಾರಕಿಹೊಳಿನೇ ಉತ್ತರಾಧಿಕಾರಿ. ನೋ ಒನ್, ಯಾರಿಗೂ ಬೇರೆಯವ್ರಿಗೆ ಅಧಿಕಾರ ಕೊಡ್ತಕ್ಕಂತ ಒಂದು ಚಾನ್ಸಸ್ಸೇ ಇಲ್ಲ. ಅದರಲ್ಲೂ ಪ್ಲಸ್ ಹುಡುಕಿ ನೋಡೋಣ, ಕುಟುಂಬ ರಾಜಕಾರಣವನ್ನ ಸಿದ್ದರಾಮಯ್ಯನವರು ಪೋಷಿಸೋದಿಲ್ಲ. ಅದು ಕುಟುಂಬ ರಾಜಕಾರಣ ಪೋಷಿಸೋದಕ್ಕಿಂತ ಯಾರು ಅದು ಕೆಪಾಸಿಟಿ ಇದೆ ಅಂತಕ್ಕಂಥದ್ದನ್ನ ಹೇಳಿರೋದು ಯತೀಂದ್ರ ಅವರು. ಅಂದ್ರೆ ನನ್ನ ಕೈಲಿ ಕೆಪಾಸಿಟಿ ಇಲ್ಲ, ಜಾರಕಿಹೊಳಿ ಅವರು ನಡ್ಸ್ಕೊಂಡು ಹೋಗ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಅಂತೇಳಿ. ಅಂದ್ರೆ ಆ ಸಿದ್ಧಾಂತವನ್ನು ಹೇಳಿರ್ತಕ್ಕಂಥದ್ದು, ಇವರು ಸಿದ್ಧಾಂತವನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಮತ್ತೆ ಇಲ್ಲಿ ಒಂದು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ಇವ್ರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಅಕಸ್ಮಾತ್ ಸಿದ್ದರಾಮಯ್ಯನವ್ರ ಅವಧಿ ಮುಗಿದಿದ ತಕ್ಷಣ ಯಾರು ಅಂತ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು. ಈಗ ಸಿದ್ದರಾಮಯ್ಯನವರು 2.5 ವರ್ಷ ಇಳಿಸ್ತೀನಿ, ಸತೀಶ್ ಜಾರಕಿಹೊಳಿ ಅಂದ್ರೆ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಇಲ್ಲಿ ಅರ್ಥ ಮಾಡ್ಕೊಬೇಕು, DK ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಅಧಿಕಾರ ಕೊಡ್ಲಿಕ್ಕೆ ಇವ್ರು ರೆಡಿ ಇಲ್ಲ. ಸುಮ್ಮನೆ ಬಿಡ್ತಾರ, ಅದು ಪಕ್ಷದ ವಿಚಾರ. ಮತ್ತೆ ಇವತ್ತು ಜವಾಬ್ದಾರಿಯುತ ಆಡಳಿತ ಪಕ್ಷ ಆಗಿ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳು ತುಂಬಾ ಇದಾವೆ. ಇವತ್ತು ಇವ್ರು ಹೈಕಮಾಂಡ್ ಹೇಳ್ತಾರಲ್ಲ, ಯಾವಾಗ್ಲೂ ಎಲ್ಲಾ ವಿಚಾರಕ್ಕೂ ಬರ್ತಾರೆ. ಇವ್ರ ಹೈಕಮಾಂಡ್ ಇದು ಜಾತಿ ಗಣತಿ ಮಾಡ್ಬೇಕಾದ್ರೆ ವಿಚಾರಕ್ಕೆ ಬಂದು ಮಾತನಾಡ್ತಾರೆ, ಮತ್ತೊಂದಕ್ಕೆ ಮಾತನಾಡ್ತಾರೆ. ಇವತ್ತು ಇಷ್ಟೆಲ್ಲ ಚರ್ಚೆಗಳು ನಡೀತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ, ಲೂಟಿ ಆಗ್ತಾ ಇದೆ, ರಾಜ್ಯದಲ್ಲಿ ತುಂಬಾ ಅತ್ಯಾಚಾರಗಳಾಗ್ತಾ ಇದಾವೆ. ಇಷ್ಟೆಲ್ಲ ಆಗ್ತಾ ಇದ್ರು ಸಹ ಯಾಕೆ ಮಾತನಾಡ್ತಾ ಇಲ್ಲ ಅವರು?
ಇವತ್ತು ನೋಡಿ ಬೆಂಗಳೂರಿನಲ್ಲಿ ನೆನ್ನೆ ತಾನೇ ಒಂದು ಸಾಮೂಹಿಕ ಅತ್ಯಾಚಾರ ಆಗಿದೆ. ಹೋದ ವಾರ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಚಾರ ಆಗಿದೆ. ಮೈಸೂರಿನಲ್ಲಿ ಒಂದು ಸಣ್ಣ ಒಂದು ದಲಿತ ಸಮುದಾಯದ ಹೆಣ್ಮಕ್ಳು ಅತ್ಯಾಚಾರ ಆಗಿದೆ. ಮತ್ತೆ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗ್ತಾ ಇದೆ. ಗಲಭೆಗಳು ಆಗ್ತಾ ಇದಾವೆ. ಎಲ್ಲಿ ಬೇಕಲ್ಲಿ ಕಲ್ಲೊಡಿತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋರು ಜಾಸ್ತಿ ಆಗಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಇದ್ರ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಒಂದೇ ಒಂದು ಹೇಳಿಕೆಗಳು ಹೈಕಮಾಂಡ್ ಇಂದ ಬರ್ತಾ ಇಲ್ಲ. ಹೈಕಮಾಂಡ್ ಬರ್ತಕ್ಕಂಥದ್ದೇನೋ ಇವರಲ್ಲಿ ಇರ್ತಕ್ಕಂಥ ಸ್ಟೂಟ್ ಕೇಸ್ ನಿಲ್ಸ್ಕೊಂಡು ಹೋಗ್ಲಿಕ್ಕ ಇವರ ಬಿಹಾರ ಚುನಾವಣೆಗೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕಲ್ವಾ. ಮತ್ತೆ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಇವ್ರ ಗ್ಯಾರಂಟಿ ಯೋಜನೆ ಹೇಳ್ತಾರಲ್ಲ ಮೇಡಮ್, ಇದೇ ಗ್ಯಾರಂಟಿ ಯೋಜನೆಯಲ್ಲಿ ಇವ್ರು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದವರು 5 kg ಅಕ್ಕಿನ ಮೊನ್ನೆ ತಾನೇ ನಿಲ್ಸಿದ್ದಾರೆ. 5 kg ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ. ಅದು ಇನ್ನೊಂದು ಇವ್ರು ವಿದ್ಯುತ್ ಫ್ರೀ ಕೊಡ್ತೀನಿ ಅಂತ ಹೇಳ್ತಿದ್ರು. ಮೊನ್ನೆ ತಾನೇ 120 ಯೂನಿಟ್ಗಿಂತ ಜಾಸ್ತಿ ಬಂದ್ರೆ ನಿಮ್ ರೇಷನ್ ಕಾರ್ಡ್ ಕಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದೆಲ್ಲ ಕಂಡೀಷನ್ಸ್ ಪದೇ ಬರ್ತಾ ಇದೆಯಲ್ಲ. 120 ಯೂನಿಟ್ ನಿಮ್ಗೆ ಕ್ರಾಸ್ ಆಯ್ತು ಅಂತ ಅಂದ್ರೆ ನಿಮ್ ರೇಷನ್ ಕಾರ್ಡ್ ಕಟ್ ಮಾಡ್ತೀವಿ ಅಂತಾರೆ. ಪಾಪ ಏನೋ ಖುಷಿಗೆ 120 ಯೂನಿಟ್ಗಿಂತ ಜಾಸ್ತಿ ಏನೋ ಎಲೆಕ್ಟ್ರಾನಿಕ್ ಐಟಮ್ಸ್ ತಗೊಂಬಂದು ಯೂಸ್ ಮಾಡ್ತಾ ಇರ್ತಕ್ಕಂಥ ಇವತ್ತು ಏನಾಗಬೇಕು, ಫ್ರೀ ಇದೆಯಲ್ಲ ಅಂತ ಯೂಸ್ ಮಾಡಿರೋರು ಏನಾಗಬೇಕು, ಇವತ್ತು ರೇಷನ್ ಕಾರ್ಡ್ ಹೋಗುತ್ತೆ ಅಲ್ವಾ. ಇವರ ಯುವನಿದೆ 1,75,000 ಜನ ಅಷ್ಟೇ ಯುವಕರುಗಳು ಕೊಡ್ತಾ ಇರ್ತಕ್ಕಂಥದ್ದು. ಸ್ವತಃ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಇಂಡಸ್ಟ್ರಿಯಲಿಸ್ಟ್ ನೋಡಿ, ಇಂಡಸ್ಟ್ರಿಯಲಿಸ್ಟ್ ಯಾವತ್ತೂ ರಾಜಕಾರಣದ ವಿಚಾರ ಮಾತನಾಡಲ್ಲ. ಕಿರಣ್ ಮಜುಂದಾರ್ ಅಂತಕ್ಕಂಥ ಒಬ್ಬ ಬಯೋಕಾನ್ ಒಂದು ಅಧ್ಯಕ್ಷ ಬಂದು ಹೇಳ್ತಾರೆ, ನಿಮ್ ಕೈಲಿ ರಸ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಹೇಳಿ ನಾನೇ ರಸ್ತೆ ಹಾಕಿಸ್ತೀನಿ ಅಂತ ಹೇಳ್ತಾರೆ. ಪುಂಖಾನುಪುಂಖವಾಗಿ ಭಾಷಣ ಬಿಡ್ತಕ್ಕಂಥವ್ರು ಕಿರಣ್ ಮಂಜುದಾರ್ಗೆ ಬೈತಾರೆ, ನಿಮ್ ಕೆಲಸ ನೀವು ನೋಡ್ಕೊಳ್ರಿ ನಮಗೆ ಗೊತ್ತಿದೆ ಅಂತನ. ನಿಮ್ಮ ಕರ್ತವ್ಯವನ್ನ ನೀವು ಮಾಡಿದ್ರೆ ಯಾಕೆ ಇಂಡಸ್ಟ್ರಿಯಲಿಸ್ಟ್ಗಳು ಬಂದು ಮಾತನಾಡ್ತಾರೆ? ಮೋಹನ್ ದಾಸ್ ಪೈರ್ ಯಾಕೆ ಮಾತನಾಡ್ತಾರೆ? ನಿಮ್ಮ ಕೆಲಸವನ್ನ ಮಾಡ್ತಾ ಇಲ್ಲ. ಸ್ವತಃ ಸಾರ್ವಜನಿಕರು ಮಾತಾಡೋದಲ್ಲ ಉದ್ಯೋಗ ಕೊಡಿ ಅಂತೇಳಿ ಇಂಡಸ್ಟ್ರಿಯಲಿಸ್ಟ್ ಓನರ್ಗಳು ಮಾತಾಡ್ತಿದ್ದಾರೆ. ನೋಡಿ ನಾನು ಹೇಳೋದಿಷ್ಟೇ, ಈಗ ಅವ್ರಿಗೆ ಧ್ವನಿ ಇದೆ ಮಾತನಾಡ್ತಾ ಇದ್ದಾರೆ, ಬೇರೆ ಏನ್ ಮಾಡ್ತಾರೆ? ನಮ್ಗೆ ಯಾಕಪ್ಪ ಹೋಗ್ತೀವಿ ಬಿಡಿ, ಹೈದರಾಬಾದ್ ಇದೆ ಪಕ್ಕದಲ್ಲಿ ತಮಿಳ್ನಾಡು ಇದೆ ಅಂತ ಹೋಗ್ತಾರೆ. ಸ್ವತಃ ಕಂಪನಿಯ ಓನರ್ಗಳು ಬಂದು ಮಾತಾಡಿದ್ರು ಇವ್ರಿಗೆ ಹರವಾಗ್ತಾ ಇಲ್ಲ ಅಂತಂದ್ರೆ ಕರ್ನಾಟಕವನ್ನು ಯಾವ ಪರಿಸ್ಥಿತಿ ತೆಗೆದುಕೊಂಡು ಹೋಗ್ಬೇಕು ಅಂತ ಹೊರಟಿದ್ದಾರೆ. ಇಂಡಸ್ಟ್ರಿ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ನೋಡಬೇಕು ಅಥವಾ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ನೋಡಬೇಕು. ರಸ್ತೆಗಳಂತೂ ಹಾಳಾಗೋಗಿದೆ ಮೇಡಮ್. ವೆಹಿಕಲ್ಗಳು ಲಾರಿಗಳು ಎಲ್ಲೆಲ್ಲಿ ಬೇಕು ಅಲ್ಲೇ ಕೆಟ್ಟು ನಿಂತ್ಕೊಳ್ತಾ ಇದ್ದಾವೆ. ಈ ಪರಿಸ್ಥಿತಿ ಗುಂಡಿ ಮಾಡಿ ಕರ್ನಾಟಕವನ್ನು ಹಾಳು ಮಾಡಿರ್ತಕ್ಕಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ತಂದುಬಿಟ್ಟಿದೆ. ದಯಮಾಡಿ ಅಭಿವೃದ್ಧಿ ಗಮನ ಕೊಡಿ. ನೀವು ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ಮತ್ತೊಂದು ಮಾಡಿ, ಅದು ನಮಗೆ ಸಂಬಂಧ ಇಲ್ಲ. ಕರ್ನಾಟಕವನ್ನು ಅಭಿವೃದ್ಧಿ ಮಾಡಿ, ಕರ್ನಾಟಕ ಹಾಳು ಮಾಡಬೇಡಿ. ರೈಟ್. ದಿಲೀಪ್ ಅವ್ರು ಹೇಳ್ತಿರೋದು ಭಾಗಶಃ ಸತ್ಯ ಅಂತಲೇ ಹೇಳ್ಬೋದು. ಅಭಿವೃದ್ಧಿಯ ವಿಷಯದಲ್ಲಿ ಬಹುತೇಕ ಜನಸಾಮಾನ್ಯರು ಅಸಮಾಧಾನಗೊಂಡಿದ್ದಾರೆ. ರೈಟ್. ಆದರೆ ಇದು ಹೀಗಾಗೋದಕ್ಕೆ ಕಾರಣ ಏನು? ಆಡಳಿತ ಪಕ್ಷದ ಜವಾಬ್ದಾರಿ ಎಷ್ಟಿರುತ್ತೋ ವಿಪಕ್ಷಗಳದ್ದು ಅಷ್ಟೇ ಇರುತ್ತೆ. ಯಾವಾಗ ಆಡಳಿತ ಪಕ್ಷ ತಾನು ಹಾಕಿದ್ದೇ ದಾರಿ ನಡೆದಿದ್ದೇ ದಾರಿ ಅಂತ ಹೋಗ್ತಾ ಇರುತ್ತೋ ಆವಾಗ ಕಡಿವಾಣ ಹಾಕಿ ನೀವು ಇದು ತಪ್ಪು ಮಾಡ್ತಿದ್ದೀರಿ, ಈ ದಾರಿಯಲ್ಲಿ ಹೋಗಿ ಅಂತ ಸರಿಯಾದಂಥ ಪ್ರಬಲವಾದಂಥ ಪ್ರತಿಪಕ್ಷ ಇಲ್ಲ ಅಂದರೆ ಇಂಥದ್ದು ಆಗಲೇ BJP ವಕ್ತಾರರು ಜನಸಾಮಾನ್ಯರ ಧ್ವನಿಯಾಗಿ ಹಲವಾರು ಸಮಸ್ಯೆಗಳನ್ನು ಉಲ್ಲೇಖ ಮಾಡ್ತಿದ್ರು. JDS ವಕ್ತಾರ ಇದಕ್ಕೆ ಉತ್ತರ ಕೊಡಬೇಕು. ಹೌದು, ಭಾಗಶಃ ಅವ್ರು ಹೇಳ್ತಿರೋದೆಲ್ಲ ನಿಜವೇ. ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ನೀವೇ BJP ಮತ್ತು JDS ಪ್ರಬಲವಾಗಿ ನಿಂತ್ಕೊಂಡಿಲ್ಲದ್ರ ಪರಿಣಾಮನೇ ಈ ರೀತಿ ಆಗ್ತಿರೋದು. ನಿಮಗೆ ದಯಮಾಡಿ ಒಂದು ಮಾತನ್ನು ಹೇಳ್ತಿದ್ದೀನಿ. ಸರಿಸುಮಾರು 100ರಿಂದ 120 ಪ್ರೊಟೆಸ್ಟ್ಗಳು ನಾವೇನು ಫ್ರೀಡಮ್ ಪಾರ್ಕ್ ಇದೆ ಅಲ್ಲಿ ದಾಖಲಾತಿ ಇರುತ್ತೆ, ನಿಮಗೆ ದಾಖಲೆಗಳಿರುತ್ತೆ, ತೆಗೆದು ನೋಡ್ಬೋದು. ಇವರು ಮಾಡಿರ್ತಕ್ಕಂಥ ಪ್ರತಿಯೊಂದು ಏನು ಏರುಪೇರು ಕೆಲಸ ಆಗಿದೆ, ಜನವಿರೋಧಿ ನೀತಿಗಳು ಯಾವಾಗ ಅನುಸರಿಸಿದ್ದಾರೆ ಅಂಥ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ. ಒಂದು ರೀತಿ ಬಂಡತನಕ್ಕೆ ಬಂದಿದ್ದಾರೆ. ನೀವೇನಾದರೂ ಮಾಡ್ಕೊಳ್ಳಿ ಅಷ್ಟೇ, ಪ್ರೊಟೆಸ್ಟ್ ಮಾಡ್ತೀರಾ ಅಷ್ಟೇನೆ. ಯಾವುದೇ ಕಾರಣಕ್ಕೂ ನೀವು ಪ್ರತಿಪಕ್ಷಗಳನ್ನ ಟೀಕೆ ಮಾಡ್ತಕ್ಕಂಥ ನಿಮ್ಗೆ ಯಾವುದೇ ನೈತಿಕತೆಯನ್ನು ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ. ಯಾಕೆ ಅಂತಂದರೆ ನೀವು ಮಾಡ್ತಿರ್ತಕ್ಕಂಥದ್ದೇ ನಾವು ಹೇಳ್ತಾ ಇರೋದು ಬೀದಿಲಿ. ಈಗ ಬಂದು ಒಂದು 2-3 ವಿಚಾರ ಇದೆ. ಇವತ್ತು ನೀವೇನು ಒಂದು ಶೀರ್ಷಿಕೆ ತಗೊಂಡಿರ್ತಕ್ಕಂಥದ್ದು ಅಧಿಕಾರ ಹಸ್ತಾಂತರ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್, ಅದ್ರ ಬಗ್ಗೆ ಮಾತ್ರನೇ ಮಾತಾಡೋಣ. ಮೊನ್ನೆ ಕಾಂಗ್ರೆಸ್ ವಕ್ತಾರರು ಒಂದು 2-3 ವಿಚಾರಗಳನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಯಾರಾದರೂ ಒಂದು ವೇದಿಕೆ ಮೇಲೆ ನಮ್ಮ ನಾಯಕರು ಹೋದಾಗ ಆಯಾ ಭಾಗಗಳಲ್ಲಿ ಅವ್ರನ್ನ ಹೊಗಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಅಂತ ಹೇಳಿ, ನೀವು ಹೊಗಳಿಕೆಗೋಸ್ಕರ ಇನ್ಯಾರನ್ನೂ ಬೀದಿಲಿ ಬಾಯಿ ಬಂದಂಗೆ ಮಾತಾಡ್ತಕ್ಕಂಥದ್ದು ನೀವು ಎಷ್ಟು ಸೂಕ್ತ? ನಿಮ್ದೊಂದು ಪಕ್ಷ ರಾಷ್ಟ್ರೀಯ ಪಕ್ಷ ಅಲ್ಲ. ಹೊಗಳಿಕೆಗಳಂತೆ ಇವರು ಯಾವೊಂದು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಮಗ ಯತೀಂದ್ರ ಅವರು ಏನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಅವರು ಆ ಭಾಗದಲ್ಲಿ ಹೋಗಿ ಒಂದು ಸಭೆ ನಡೆಸುವಂಥ ಸಂದರ್ಭದಲ್ಲಿ ಅವ್ರನ್ನ ಹೊಗಳಿದ್ದಾರಂತೆ. ಅವ್ರು ಹೇಳ್ತಿದ್ರು DK ಶಿವಕುಮಾರ್ ಅವರು ಮೈಸೂರಿಗೆ ಹೋದಾಗ ಅವ್ರನ್ನ ಹೊಗಳಿದ್ರು ಅಂತಕ್ಕಂಥ. ನೀವು ಕೇವಲ ಹೊಗಳಿಕೆಗಳಿಗೆ ಬೇಜವಾಬ್ದಾರಿ ಹೇಳಿಕೆಗಳು ಕೊಡೋದಾದರೆ ರಾಜ್ಯದ ಜನತೆ ನಿಮ್ಮನ್ನು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮೊದಲನೇದು. ಎರಡನೇ ವಿಚಾರ ಅವ್ರು ಏನು ಹೇಳ್ತಾರೆ ಅಂತಂದರೆ ಬಣದ ರಾಜಕೀಯದ ಬಗ್ಗೆ ನಾನು ಮಾತಾಡಿದೆ.
ನಾವ್ಯಾರು ಹೇಳಿಲ್ಲ ಬಣದ ರಾಜಕೀಯ ಅಂತೇಳಿ. ಯಾವ ಇವತ್ತು ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಅವ್ರ ಫಾಲೋವರ್ಸೇ ಮಾತಾಡಿದ್ದು. ನಮ್ಮ ಹತ್ರ 50 ಜನ ಇದ್ದಾರೆ, 60 ಜನ ಇದ್ದಾರೆ, 70 ಜನ ಇದ್ದಾರೆ. ಮಾನ್ಯ ಮಾಗಡಿ ಶಾಸಕರು ಮಾತಾಡಿದ್ರು, ರಾಮನಗರ ಶಾಸಕರು ಮಾತಾಡಿದ್ರು, ಎಷ್ಟು ಸತಿ ಹೇಳಿದ್ರು ನಮ್ಮ ಹತ್ರ 70 ಜನ 80 ಜನ ಇದೆ ಅಂತ. ಬಣದ ರಾಜಕಾರಣ ಅಲ್ವಾ ಇದು? ನೀವು ಹೇಳಿರ್ತಕ್ಕಂಥ ಹೇಳಿಕೆಗಳನ್ನೇ ನಾವು ಹೇಳ್ತಾ ಇರ್ತಕ್ಕಂಥ, ನಾವೆಲ್ಲೂ ಕೂಡ ಡೈವರ್ಟ್ ಮಾಡಿಲ್ಲ. ನೀವು ಮಾಡ್ಕೊಂಡಿರ್ತಕ್ಕಂಥ ಬಣಗಳ ಬಗ್ಗೆನೇ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ತಾವಾಗಲೇ ಒಂದು ಮಾತನ್ನು ಹೇಳಿದ್ರೆ, ನೀವು ಆ ರೀತಿ ಏನಾದರೂ ಇದ್ದಿದ್ರೆ ನಿಮ್ಮ ಪಕ್ಷ ಇದೆ, ನಿಮ್ಮ ಕಚೇರಿ ಇದೆ, ಒಳಗೆ ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಳ್ಳಿ. ಆಡಳಿತದ ಬಗ್ಗೆ ಮಾತಾಡಿ ಬೀದಿಗೆ ಬಂದ್ಬಿಟ್ಟು ಅದನ್ನು ಬಿಟ್ಬಿಟ್ಟು ಈ ವಿಚಾರವನ್ನು ಬೀದಿಗೆ ತರ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರು. ಇವತ್ತು ಜನಸಾಮಾನ್ಯನ ಕೇಳಿದ್ರು ಕೂಡ ಏನು ಕಾಂಗ್ರೆಸ್ ಅಲ್ಲಿ 25 ಬಣ ಇದೆಯಾ ಅನ್ನೋ ಮಟ್ಟಿಗೆ ಮಾತಾಡ್ತಾ ಇರ್ತಕ್ಕಂಥ ಸರ್ವಸಾಮಾನ್ಯ. ಮೂರನೇ ವಿಚಾರ ಅವ್ರು ಹೇಳ್ತಿದ್ರು, ಅಭಿವೃದ್ಧಿ ಬಗ್ಗೆ ನಾವು ಎಲ್ಲರಿಗೂ ಹಣ ಕೊಟ್ಟಿದ್ದೀವಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದಂತೆ. ಮಾನ್ಯ ಕಾಂಗ್ರೆಸ್ ವಕ್ತಾರೆ, ಗೌರವವಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ದಿನ ಬೆಳಗಾದರೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ? ಯಾಕೆ ಕೆಲಸ ಕಾರ್ಯ ಮಾಡ್ಬೋದಿತ್ತಲ್ಲ? ಅಲ್ಲಿ ಅವರ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಪರಿಸ್ಥಿತಿಗಳಿದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಮನೆಗಳು ಅವರೇ ಹೇಳಿದ್ರು, ಖರ್ಗೆ ಅವ್ರು 40 ಎಕರೆ ನನ್ನ ಬೆಳೆ ಹೋಗಿದೆ, ನಾವೇನು ಮಾಡೋಣ ಅಂತೇಳಿ. ಈ ಪರಿಸ್ಥಿತಿ ನಿಮ್ಮ ಕ್ಷೇತ್ರದಲ್ಲೇ ಇದೆ, ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಬೋದಿತ್ತಲ್ಲ? ಹಾಗಾದರೆ ಯಾಕೆ ಹೇಳಿಕೆಗಳು ದಿನ ಬೆಳಗಾದರೆ ಕೊಡ್ತಾ ಇದ್ದೀರಾ? ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಜವಾಬ್ದಾರಿಯಾಗೆ ಮಾತಾಡಬೇಕಾಗುತ್ತೆ. ನೀವು ದಿನ ಬೆಳಗಾದ್ರೆ ಕೇವಲ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ಕೈಲಿ ಆಡಳಿತ ನಡೆಸಕ್ಕಾಗಲ್ಲ ಅಂತಕ್ಕಂಥದ್ದು ಕೇಂದ್ರದಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರ ಮಗ ಇವತ್ತು ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥ ನೋಡಿದ್ರೆ ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ಅಂತಕ್ಕಂಥದ್ದು ಸಾಬೀತಾಗುತ್ತೆ ಅನ್ನೋದು ಮತ್ತೊಂದು. ಇನ್ನೊಂದು ಮೇಡಮ್ ಅವ್ರೇನು ಹೇಳ್ತಾರೆ, ಇದು ಯಾವುದಪ್ಪ ಹೇಳಿಕೆಗಳಿಗೆ ದಿನ ಬೆಳಗಾದ್ರೆ ಇವ್ರು ಕೌಂಟ್ರ್ ಕೊಡ್ತಾರೆ, ಅವ್ರು ಕೌಂಟ್ರ್ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಿಮ್ಮ ಹೇಳಿಕೆಗಳಿಗೆ ನಾವು ಕೌಂಟ್ರ್ ಕೊಟ್ಟಿರೋದು, ನಾವು ಯಾವುದನ್ನು ಕೌಂಟ್ರ್ಗಳು ಕೊಟ್ಟಿಲ್ಲ, ಯಾವುದು ಸೃಷ್ಟಿ ಮಾಡಿ. ದಿನ ಬೆಳಗಾದ್ರೆ ನೀವೇನು ಹೇಳಿಕೆಗಳು ಕೊಟ್ಕೊಂಡ್ ಬರ್ತಾ ಇದ್ದೀರಾ? ಅದಕ್ಕೆ ನಾವು ಜನಸಾಮಾನ್ಯ ವಿರೋಧ ಪಕ್ಷ ನಾವು ಕೌಂಟ್ರ್ ಕೊಡಲೇಬೇಕಲ್ವಾ? ಏನು ನಡೀತಾ ಇದೆ ಜನಗಳು ತಿಳಿಸ್ಬೇಕು ಅಂದರೆ ಕೌಂಟ್ರ್ ಕೊಡಬೇಕು. ಆ ಕೌಂಟ್ರನ್ನು ಕೊಡ್ತಾ ಇದ್ದೀವಿ. ಮತ್ತೊಂದು ಹೇಳಿಕೆ ಹೇಳ್ತಾರೆ, ಕಾರ್ಯಕರ್ತರ ಬಗ್ಗೆ ಹೇಳ್ತಾರೆ. ಸ್ವಾಮಿ, ನಮ್ಮ ಪಕ್ಷದಲ್ಲೂ ಕಾರ್ಯಕರ್ತರಿದ್ದಾರೆ, ನಾವು ನಮ್ಮ ಪಕ್ಷಗಳಿದೆ. ಇವರು ಕಾರ್ಯಕರ್ತರು ಮಾತ್ರ ಗೊಂದಲಕ್ಕೆ ಈಡಾದರೆ ನಿಮ್ಮ ಹೇಳಿಕೆಗಳಿಂದ ನಿಮ್ಮ ಕಾರ್ಯಕರ್ತರು ಗೊಂದಲ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಕಾರ್ಯಕರ್ತರು ಯಾವುದೇ ಗೊಂದಲ ಇಲ್ಲ, ನಮ್ಮ ನಾಯಕತ್ವದಲ್ಲಿ ಯಾವುದೇ ಗೊಂದಲ ಇಲ್ಲ. ನಾವು ಕರೆಕ್ಟ್ ಆಗಿದ್ದೀವಿ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ನಾಯಕರು ಕರೆಕ್ಟ್ ಆಗಿದ್ದರೆ ಈ ಗೊಂದಲಗಳ ಸೃಷ್ಟಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ಮತ್ತೊಂದು. ಮತ್ತು ಮಾನ್ಯ ಆಮ್ ಆದ್ಮಿ ಪಕ್ಷದ ವಕ್ತಾರರು ಒಂದು ಮಾತನ್ನು ಹೇಳಿದ್ರು, ಲೋಕಸಭೆಗೆ ಹೋದರೆ ಒಂದು ಚೀಟಿ ಕೊಟ್ಟರೆ ಮಾತಾಡಿದ್ರೆ ಇದಾಗೋದಿಲ್ಲ ಅಂತಕ್ಕಂಥ. ಮಾಡಿ ಒಂದು ನಿಮಿಷ, ನಾನೇನು ಗೌರವವಾಗಿ ಮಾತಾಡ್ತಾ ಇದ್ದೀನಿ, ನಾನೇನು ತಪ್ಪು ಮಾತಾಡಿಲ್ಲ. ದೇಶದಲ್ಲಿ ಇವತ್ತು ಸಾವಿರಾರು ಕೋಟಿ ಆಯಾ ರಾಜ್ಯಗಳಿಗೆ ಬೇಕಾಗಿರ್ತಕ್ಕಂಥ MP ಗಳು ಚರ್ಚೆ ಮಾಡಿ, ನಾನು ಕಣ್ಣು ಮುಂದೆ ನೋಡ್ತಾ ಇದ್ದೀನಿ. ಎಷ್ಟೋ ಜನ ಮಾನ್ಯ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಆಫೀಸಲ್ಲಿ ನಾನು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ. ದಿನ ಬೆಳಗಾದರೆ ಒಂದು ರಾಜ್ಯದ ಮಂತ್ರಿಗಳು ಬರ್ತಾರೆ ಅವ್ರ ಹತ್ರಕ್ಕೆ, ದಿನ ಬೆಳಗಾದರೆ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ. ನಿಮ್ಮಲ್ಲಿರ್ತಕ್ಕಂಥ ಕೆಲವು ಕಾಂಗ್ರೆಸ್ ಅವರು ಇದ್ದಾರೆ MP ಗಳು, ರಾಜ್ಯ ಸರ್ಕಾರ ತನಗೆ ಏನು ಬೇಕು ಅಂತಕ್ಕಂಥದ್ದು ಕೇಂದ್ರದಲ್ಲಿ ಕೂತು ಮಾತಾಡಿದ್ರೆ ತಾನೇ ಆಗೋದು ಕೆಲಸಗಳು. ನೀವು ಬರೀ ಹೇಳಿಕೆಗಳು ಕೊಟ್ಬಿಟ್ಟು ಜನಗಳಿಗೆ ದಿಕ್ ತಪ್ಪಿಸ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕಂಥದ್ದು ಒಂದು. ಮತ್ತು ಅವ್ರು ಇನ್ನೊಂದು ಒಳ್ಳೆ ಮಾತನ್ನು ಕೂಡ ಹೇಳಿದ್ದಾರೆ, ಎ ಖಾತಾ ಬಿ ಖಾತಾದ ಬಗ್ಗೆ ಸರಿಸುಮಾರು 30,000 ಕೋಟಿ ಹಣನ ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ದಿವಾಳಿ ಆಗಿದೆ, ನಡೆಸೋದಕ್ಕೆ ಇವತ್ತು ಅವ್ರ ಕೈಲಿ ಆಗ್ತಾ ಇಲ್ಲ. ಈ ಯಾವೊಂದು ಹಣ ಮೂಲಗಳು ಇವತ್ತು ಹುಡ್ಕೊಂಡು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೊಂದು. ಇನ್ನೊಂದು ಏನು ಅಂತಂದರೆ, ನಿಮಗಿದು ಸಿಂಪಲ್ ಇದೆ ಮೇಡಮ್, ಒಂದು ಲೈನಲ್ಲಿದೆ. ನಿಮ್ಮ ಹೈಕಮಾಂಡ್ ಒಂದೇ ಒಂದು ಮಾತು, ಎಲ್ಲರೂ ಮಾತಾಡಬೇಡಿ, 2.5 ವರ್ಷ ನಮ್ಮ ಹತ್ರ ಅಗ್ರಿಮೆಂಟ್ ಆಗಿದೆ, 4 ದಿವಸ ಅಷ್ಟೇ, ಆಮೇಲೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸ್ಟಾರ್ಟ್ ಮಾಡಿ. ಹೈಕಮಾಂಡ್ಗೆ ಹೇಳ್ತಾ ಇದ್ದೆ, ಹೈಕಮಾಂಡ್ ಅವರು ಒಂದು ಮಾತು, ನಮ್ಮಲ್ಲಿ ಮಾತುಕತೆ ಆಗಿದೆ, 2.5 ವರ್ಷ ಅವರು ಕ್ಲಿಯರ್ ಆಗಿದೆ, ಯಾರು ಮಾತಾಡ್ಕೊಂಡು ಮುಗ್ದೇ ಹೋಯ್ತಲ್ಲ. ಮತ್ತೆ ಯಾಕೆ ಇಷ್ಟೊಂದು ನೀವು ಇಷ್ಟೆಲ್ಲ ಹೇಳಿಕೆಗಳು ಕೊಡ್ತಾ ಇದ್ರು ಕೂಡ ನೀವು ನೋಡ್ತಾ ಕೂತಿದ್ದೀರಾ ಅಂತಂದರೆ ನಿಮ್ಮ ಹೈಕಮಾಂಡ್ ವೀಕ್ ಅಂತಕ್ಕಂಥ ಮಾತ್ರ ನಾವು ಸ್ಪಷ್ಟವಾಗಿ ಒಪ್ಕೋಬೋದಲ್ಲ. ಈ ರೀತಿ ಇರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡ್ತಕ್ಕಂಥದಕ್ಕೆ ಇವ್ರಿಗೆ ಮನಸ್ಸಿಲ್ಲ. ಈ ಅಧಿಕಾರನ ಖಂಡಿತ ನಾವೇ ನಡೆಸಲೇಬೇಕು ಅಂತದಕ್ಕೆ ದಿನ ಬೆಳಗಾದ್ರೆ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟುಕೊಂಡು ಡೈವರ್ಟ್ ಮಾಡ್ತಾ ಇದ್ದಾರೆ. ಎಸ್ ಮೇಡಮ್, ಅಧಿಕಾರ ಹಸ್ತಾಂತರ ಆದ್ರೂ ಕೂಡ ವ್ಯತ್ಯಾಸ ಆಗುತ್ತೆ, ಹಸ್ತಾಂತರ ಆಗಿಲ್ಲ ಅಂದ್ರೂ ಕೂಡ ವ್ಯತ್ಯಾಸ ಆಗುತ್ತೆ ಅನ್ನೋದಿದೆ. ಯಾಕಂತ ಹೇಳಿದ್ರೆ ಹಸ್ತಾಂತರ ಆಯ್ತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರು ಬಣದವ್ರೇನು ಸುಮ್ಮನೆ ಕೂತ್ಕೊಳ್ಳಲ್ಲ. ಅಲ್ಲಿಗೊಂದು ನಿಮ್ಗೊಂದು ಉತ್ತಮ ಅಂತ ಪ್ರಶ್ನೆ ನೀವು ಕೇಳಿದ್ದೀರಾ. ಅದಕ್ಕೆ ಮೊನ್ನೆ ಒಬ್ಬರು ನಮ್ಮ ಹಿರಿಯ ಮುಖಂಡರು ಹೇಳ್ತಾರೆ, ಅಧಿಕಾರ ಹಸ್ತಾಂತರ ಅಂತಕ್ಕಂಥದ್ದು ಬರೀ ಹೈಕಮಾಂಡ್ ಹೇಳಿದ್ರೆ ಆಗೋದಿಲ್ಲ, ಯಾವ ಒಂದು ಸಂಖ್ಯಾಬಲದ ಮೇಲೆ ಹೋಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ಒಂದು ಬಣದಲ್ಲಿ ಸಂಖ್ಯಾಬಲ ಇಲ್ಲ, ಇನ್ನೊಂದು ಬಣದಲ್ಲಿ ಸಂಖ್ಯಾಬಲ ಇದೆ ಅಂತಕ್ಕಂಥದ್ದು ಸ್ಪಷ್ಟ ಇದರಲ್ಲಿ. ಹಾಗಾದ್ರೆ ನಮ್ಮ ಬಣದಲ್ಲಿದೆ, ನೀವೇನು ಮಾಡ್ಕೊಳಕ್ಕಾಗೋದಿಲ್ಲ ಅಂದ್ರೆ ನಿಮ್ಗೆ ಅಧಿಕಾರ ಕೊಡಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಖಂಡಿತ. ಆಮೇಲೆ ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ,
ನಮ್ದೇನಿದ್ರು ಪಕ್ಷದ ನಿಷ್ಠೆ, ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೈಕಮಾಂಡ್ ಹೇಳ್ತಕ್ಕಂಥ ಮಾತನ್ನು ಕೇಳೋದೇ ಆಗಿದ್ದರೆ ಇಷ್ಟೊತ್ತಿಗೆ ಹೈಕಮಾಂಡ್ ಬಂದ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಇದೇನು ಸಮಸ್ಯೆಗಳೇನು ಬಂದು ಕೂತ್ಕೊಂಡು ಒಳಗಡೆ ಮಾತಾಡೋಣ ಬನ್ನಿ ಅಂತ ಹೇಳ್ಬೋದಿತ್ತಲ್ಲ. ಇಲ್ಲಿ ಆಗಿರ್ತಕ್ಕಂಥದ್ದು ಅವ್ರಿಗೂ ಗೊತ್ತಿದೆ ಎಡವಟ್ಟುಗಳು. ಬಟ್ ನಾವು ವಿರೋಧ ಪಕ್ಷಗಳಾಗಿ ಕೇಳ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ನಮ್ಗೆ ಕಾಳಜಿ. ನಿಮ್ಮ ಬಡದಾಟದಲ್ಲಿ ಜನಗಳು ಬಡವರಾಗ್ತಾರೆ, ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ಕಾನೂನು ಲಾಂಡ್ ಆರ್ಡರ್ ಕುಸಿದೋಗುತ್ತೆ, ಆಮೇಲೆ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಅದ್ರ ಬಗ್ಗೆ ನೀವು ಗಮನ ಕೊಡಿ ಅಂತಕ್ಕಂಥದ್ದು ಬಿಟ್ರೆ ಬೇರೆ ವಿಚಾರ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಹೌದು ದರ್ಶನ್ ಅವರೇ, ಇದನ್ನು ಬಹಳಷ್ಟು ಮಂದಿ ಹೇಳ್ತಿದ್ದಾರೆ. ನಿಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೆ ದಸರಾ ತರ್ತೀರಿ, ನಿಮ್ಮ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ಗಣತಿ ತರ್ತೀರಿ, ನಿಮ್ಮ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ಪುನರ್ರಚನೆ ತರ್ತೀರಿ, ನಿಮ್ಮ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ RSS ತರ್ತೀರಿ. ಇದೇನು ವೈಫಲ್ಯ ಮುಚ್ಕೊಳ್ಳೋ ಅಂಥದ್ದು ವಿಚಾರ ಏನಲ್ಲ. ಜನಗಣತಿ ಅನ್ನುವಂಥದ್ದು ಸುಮಾರು ವರ್ಷಗಳಿಂದನೇ ಹಾಗೇ ಇಲ್ಲ. ಒಂದು ರೆಕಾರ್ಡ್ಸ್ ಬೇಕಲ್ಲ, ಒಬ್ಬೊಬ್ಬರ ಆದಾಯ ಏನಿದೆ, ಅವ್ರ ಪರಿಸ್ಥಿತಿ ಏನಿದೆ, ಪ್ರತಿಯೊಂದು ಇವೆಲ್ಲ ನಡೆಯುವಂಥ ಪ್ರೋಸೆಸ್ಸು. RSS ಅಂತ ಅವ್ರು ಏನು ದೊಣ್ಣೆ ಇಟ್ಕೊಂಡು ಹೋದ್ರೋ ಮತ್ತದೊಂದು ರಿಜಿಸ್ಟರ್ ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ಇವತ್ತು ಕೋರ್ಟಲ್ಲಿದೆ. ಕೋರ್ಟ್ ಮತ್ತೆ ಕೆಲವೊಂದು ವಿಚಾರಗಳು ಕಾಲಘಟ್ಟಕ್ಕೆ ಪ್ರಶ್ನೆ ಮೇಡಮ್, ಆಯಾ ಕಾಲಘಟ್ಟಕ್ಕೆ. ಈಗ ದಸರಾ ಏನಾದ್ರೂ ಈ ವರ್ಷ ಆಗ್ತಾ ಇದೆಯಾ? ಯಾಕೆ ಆ ಕಾಲದಲ್ಲಿ KS ನಿಸಾರ್ ಅಹಮದ್ ಅವ್ರು ಕರ್ಸಿರ್ಲಿಲ್ವಾ ಮೇಡಮ್? ಇದೇನು ಅಂತಂದ್ರೆ ಕೆಲವು ನಿರ್ಧಾರಗಳ ವ್ಯತ್ಯಾಸ ಇರ್ತವೆ. ಆಯ್ಕೆ ಯಾವ ಸಂದರ್ಭದಲ್ಲಿ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಆಗಸ್ಟ್ ಅಲ್ಲೇ ಕ್ರಾಂತಿ ಅಂತ ಮಾತಾಡಿದ್ರಿ, ಅಂತ ಟೈಮಲ್ಲಿ ಬಾನು ಮುಷ್ತಾಕ್ ಅನ್ನೋ ಹೆಸರು ಡಿಸ್ಟರ್ಬ್ ಮಾಡೋದಿಲ್ಲ. ಕಾಲಘಟ್ಟದ ಬಗ್ಗೆ ಮನೆ ವಕ್ತಾರರು ಮಾತಾಡ್ತಾ ಇದ್ದಾರೆ. ಈ ಕಾಲಘಟ್ಟದಲ್ಲೇ ಯತೀಂದ್ರ ಅವ್ರು ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರು ಅಂತಕ್ಕಂಥದ್ದು ಪ್ರಶ್ನೆ ಆಗ್ತದೆ. ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಮೇಡಮ್. ಇವತ್ತು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಅಷ್ಟೊಂದು ಅತಿಯಾದ ಆಸಕ್ತಿಯನ್ನ JDS ವಕ್ತಾರರು ಇಟ್ಕೊಳ್ಳುವಂತ ಅವಶ್ಯಕತೆ ನಮ್ಮ ಮನೆಯಲ್ಲೇ ಮದ್ದಿದೆ. ಆ ಮದ್ದನ್ನು ಕೊಡುವಂತ ಕೆಲಸವನ್ನ ನಮ್ಮ ಹೈಕಮಾಂಡ್ ಮಾಡ್ತಾರೆ ಮಾಡಿ ಅಂತಾನೆ. ಮತ್ತೆ ಇವತ್ತು ಬಿಜೆಪಿಯವರು ಮತ್ತೆ JDSನವರು ಅನೇಕ ವಿಚಾರಗಳನ್ನ ಕೇಳ್ತಾ ಇದ್ರು. ನೀವು ಎಂದಾದರೂ ಒಂದು ದಿನಕ್ಕಾದರೂ ನಮ್ಮ ರಾಜ್ಯದ ಬಗ್ಗೆ, ರಾಜ್ಯದ ತೆರಿಗೆ ಬಗ್ಗೆ, ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಹಣಗಳ ಬಗ್ಗೆ. ಮೊನ್ನೆ ಅಷ್ಟೇ ಇವರು ಮಹಾರಾಷ್ಟ್ರಕ್ಕೆ ಮೇಡಮ್ 1557 ಕೋಟಿ ರೂಪಾಯಿ ನೆರೆ ಪರಿಹಾರ ಕೊಟ್ಟು ಕರ್ನಾಟಕಕ್ಕೆ 384 ಕೋಟಿ ಕೊಡ್ತಾರಲ್ಲ, ಇದ್ಯಾವ ನ್ಯಾಯ? ನಾವೇನು ಅನ್ಯಾಯ ಮಾಡಿದೀವಿ? ಇವತ್ತು ನಾವು ಸುಪ್ರೀಂ ಕೋರ್ಟ್ ಇಂದ ಬರದ ಪರಿಹಾರ ಅದೆಷ್ಟು 18,000 ಕೋಟಿಗೆ 3,400 ಕೋಟಿ ರೂಪಾಯಿ ಅಂದ್ರೆ ಇದ್ಯಾವ ನ್ಯಾಯ? ನೆರೆ ಪರಿಹಾರ 12,000 ಕೋಟಿಗೆ 12,557 ಕೋಟಿಗೆ 252 ಕೋಟಿ ಕೊಡ್ತಾರಲ್ಲ, ಇದ್ಯಾವ ನ್ಯಾಯ? ಬಜೆಟ್ ಅಲ್ಲಿ ಘೋಷಣೆ ಆಗಿರ್ತಕ್ಕಂಥ ಪೆರಿಪಾಲ್ ರಿಂಗ್ ರೋಡ್ ಬಗ್ಗೆ ಮಾತಾಡ್ಲಿ, ಬಜೆಟ್ ಅಲ್ಲಿ ಘೋಷಣೆ ಆಗಿರ್ತಕ್ಕಂಥ ಕೆರೆಕಟ್ಟೆ ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿ, ಬಜೆಟ್ ಅಲ್ಲಿ ಘೋಷಣೆ ಆಗಿರ್ತಕ್ಕಂಥ ಭದ್ರಾ ಮೇಲ್ದಂಡೆ ಬಗ್ಗೆ ಮಾತಾಡ್ಲಿ, ಮೇಕೆದಾಟಿಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಲಿ. ಇವತ್ತು ನಮಗೆ ಬರಬೇಕಾಗಿರ್ತಕ್ಕಂಥ ತೆರಿಗೆ ಹಣ 2,200,000 ಕೋಟಿ ರೂಪಾಯಿ ಇದೆಯಲ್ಲ, ನಮ್ಮ 15ನೇ ಹಣಕಾಸು ಆಯೋಗದ ಹಣ 11,945 ಕೋಟಿ ರೂಪಾಯಿ ಇದೆಯಲ್ಲ, ಇದೆಲ್ಲ ನಾವು ಕಂಡಿದ್ದೀವಿ. ಕರ್ನಾಟಕ ರಾಜ್ಯಕ್ಕೆ ಇವತ್ತು ನಾನು ಹೇಳುವಂತ ಕೇಳಿದ್ದೀನಿ, ಮೇಡಮ್, ಕರ್ನಾಟಕದಿಂದ ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ನಾಡಿಗೆ ಯಾವ ರೀತಿ ದ್ರೋಹ ಮಾಡ್ತಾರೆ. ಇವತ್ತು ಶೋಭಾ ಕರಂದ್ಲಾಜೆ ಯಾವ್ದಾದ್ರು ಹೆಣ ಬಂದಾಗ ಬಂದು ಪ್ರೆಸ್ ಮೀಟ್ ಮಾಡ್ತಾರಲ್ಲ, ಒಂದು ದಿನಕ್ಕಾದ್ರು ಎಸ್ ನಾನು ಈ ಒಂದು ಹುದ್ದೆನಲ್ಲಿ ಇದ್ದೀನಿ, ನನ್ನ ಮಂತ್ರಿಗಿರಿಯಿಂದ ಕರ್ನಾಟಕಕ್ಕಿಂತ ಕೊಡುಗೆ ಒಂದು. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಬರೀ ವಾದಗಳಿಗೋಸ್ಕರ ಅವರು ಮಂತ್ರಿ ಆಗಿದ್ದಾರೆ. ಯಾರಾದ್ರೂ ಹೋಗಿ ಕೇಳಲಿ ಅಂತ. ಮೈ ಶುಗರ್ಸ್ ಯಾಕೆ ಅವ್ರಿಗೆ ಗೊತ್ತಿಲ್ವಾ? ಅದು ಮಂಡ್ಯದಲ್ಲಿಲ್ವಾ? ನಾವು 100 ಕೋಟಿ ಕೊಟ್ಟಿದ್ದೀವಿ. ಭದ್ರಾ ಏನು ಉಕ್ಕಿನ ಕಾರ್ಖಾನೆ ಯಾಕೆ ಅವ್ರಿಗೆ ಗೊತ್ತಿಲ್ವಾ? ಗೊತ್ತಿರೋ ವಿಚಾರನು ಇವತ್ತು ಅವ್ರು ಒಂದೇ ಒಂದು ಕೈಗಾರಿಕೆ ತರಕಾಗಿಲ್ಲ, ಉದ್ಯೋಗ ತರಕಾಗಿಲ್ಲ. ಅನಾವಶ್ಯಕ ಇವತ್ತೇನಾದ್ರು ಕಾಂಗ್ರೆಸ್ನವ್ರದ್ದು ಇದನ್ನ ಮಾತಾಡ್ಬಿಟ್ಟು ಕೇಂದ್ರದಿಂದ ನಮಗೆ ಆಗಿರ್ತಕ್ಕಂಥ ಮಲತಾಯಿ ಧೋರಣೆ ನಿಲ್ಬೇಕು, ನಮ್ಮ ಹಕ್ಕು ನಮ್ಮ ತೆರಿಗೆ ನಮಗೆ ಸಿಗ್ಬೇಕು. ಮಾನ್ಯ ಕಾಂಗ್ರೆಸ್ ವಕ್ತಾರರೇ, ನಿಮ್ಮ ಬಗ್ಗೆ ನಮಗೂ ಕೂಡ ಗೌರವ ಇದೆ. ನಾನು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳು ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಒಂದು ದಿನ ಕೂಡ ನಾವು ಕೇಂದ್ರದ ಬಗ್ಗೆ ಬೆರಳು ತೋರಿಸಲಿಲ್ಲ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸೋರ್ಸಸ್ ತಗೊಂಡೆ 26,000 ಕೋಟಿ, ದಯಮಾಡಿ ಒಂದು ನಿಮಿಷ, 26,000 ಕೋಟಿ ಸಾಲ ಮನ್ನಾ ಮಾಡ್ತೀವಿ ಅಂತ ಕಷ್ಟ ಕಾಲದಲ್ಲೇ ಸಾರಾಯಿ ನಿಷೇಧ ಮಾಡ್ತೀವಿ, ಲಾಟ್ರಿ ನಿಷೇಧ, 1,000 ಕೋಟಿ ಅದರಿಂದ ನಮ್ಗೆ ಲಾಭ ಇರ್ತಿತ್ತು. ಆದರೂ ಕೂಡ ಯಾಕೆ ಅವತ್ತು ಸರ್ಕಾರಗಳು ನಡೆಸಲಿಲ್ಲ? ಅವತ್ತು ಬೊಕ್ಕಸದಲ್ಲಿ ಅವರು ಹೊರಗೋಗುವಾಗ 7,000 ಕೋಟಿನ ಹಣ ಕೂಡ ಇಟ್ಬಿಟ್ಟು ಹೋಗಿದ್ರು. ದಯಮಾಡಿ ನೀವು ಯಾವತ್ತೂ ಕೂಡ ಕೇಂದ್ರ ಪ್ರಹಸನ
ಅನುದಾನನ ಅನುಭವಿಸ್ಲೇಬೇಕಾ ಜನ? ಇವತ್ತು ಏನಾಗಿದೆ ಅಂದ್ರೆ ಕೇಂದ್ರದವ್ರು ಕೊಡಲ್ಲ, ಇವರು ಟ್ಯಾಕ್ಸ್ ಹಾಕದೆ ಬಿಡಲ್ಲ ಕಾಂಗ್ರೆಸ್ ಅವರು. ಇವತ್ತು ಸಾಯ್ತಾ ಇರೋರು ಮಧ್ಯಮ ಜನ. ಇವತ್ತು ನೋಡಿ, ಅದೇ ಬಿಹಾರದ ಎಲೆಕ್ಷನ್ಗೆ ನರೇಂದ್ರ ಮೋದಿ ಅವರು 7,500 ಕೋಟಿ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಹೆಣ್ಮಕ್ಳ ಅಕೌಂಟ್ಗೆ, 10,000 ರೂಪಾಯಿ. ಅದು ಸ್ಟೇಟ್ ಫಂಡ್ ಅಲ್ಲ, ಸೆಂಟ್ರಲ್ ಫಂಡು. ನಮ್ಗೆ ರಾಜ್ಯಕ್ಕೆ ಕೊಡೋ ದುಡ್ಡುಗಳು ಕೊಡೋಕೆ ಇವ್ರ ಹತ್ರ ಕಾಸಿಲ್ಲ. ಈಗ ರಾಜ್ಯಕ್ಕೆ ಬರ್ಬೇಕಾಗಿರೋ GST ಕಾಂಪನ್ಸೇಷನ್ ಕೊಡಕ್ಕಿಲ್ಲ. ಇವರು ಈ 15 ಫೈನಾನ್ಸ್ ಕಮಿಷನ್ ತಂದಿದ್ದೆ ಅದಕ್ಕೆ ಅಂದ್ರೆ ಭೀಮಾರು ಕಮಿಷನ್. ಅದು 15 ಕಮಿಷನ್ ಅಲ್ಲ, ಅದು ಭೀಮಾರು ಕಮಿಷನ್. ದಿವ್ಸಕ್ಕೊಂದು ಬ್ರಿಡ್ಜ್ ಬಿದ್ದೋಯ್ತವೆ ಬಿಹಾರದಲ್ಲಿ. ಅಲ್ಲಿ ಯಾವ ED CBI ಹೋಗೋದೇ ಇಲ್ಲ. ಗುಜರಾತ್ ಅಲ್ಲಿ ಬಿದ್ದೋಯ್ತವೆ, ಎಲ್ಲೂ ಹೋಗಲ್ಲ. ಅಲ್ಲಿ ಯಾರನ್ನೂ ಅರೆಸ್ಟ್ ಮಾಡಲ್ಲ. ಅದೇ ವ್ಯಕ್ತಿ ಈ ಕಡೆ BJP ಜೊತೆ ಇರ್ತಾನೆ, ಈ ಕಡೆ RJD ಜೊತೆ ಇರ್ತಾನೆ, ಕಾಂಗ್ರೆಸ್ ಆ ವ್ಯಕ್ತಿನೇ ಹೊಗಳುತ್ತಾರೆ ಇಬ್ರು ಸೇರ್ಕೊಂಡು. ಅಂದ್ರೆ ಇವತ್ತು ರಾಜ್ಯದ ಹಣಗಳನ್ನ ನಮ್ಮ ಹಣ ದೂಟಿ ಮಾಡ್ಕೊಂಡು ಹೋಗ್ಬಿಟ್ಟು ಮಧ್ಯಪ್ರದೇಶಕ್ಕಂತೆ ಉತ್ತರ ಪ್ರದೇಶಕ್ಕಂತೆ 18% ಕೊಟ್ಟವ್ರೆ GST ಮೊನ್ನೆ ಕಾಂಪನ್ಸೇಷನ್. ನಮ್ಗೆ 3.5%. ಇಷ್ಟು ಹೋಪ್ಲೆಸ್ ಆಗಿ ನಡೆಸ್ತಾವ್ರೆ. ಇನ್ನೊಂದು, ರಾಜ್ಯದಲ್ಲಿ ಇವತ್ತು ಲಾಸ್ಟ್ 3 years ಅಲ್ಲಿ 47% ಬೆಂಗಳೂರಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗಿರೋದು. ಎಷ್ಟು ಹೇಳಿ? 47%. ಪೊಲೀಸ್ ಇಲಾಖೆನ ಹರಾಜ್ಗಿಟ್ಟವ್ರೆ ಕಾಂಗ್ರೆಸ್ನವ್ರು. ಇವತ್ತು ಒಂದೊಂದು ಇನ್ಸ್ಪೆಕ್ಟರ್ 80 ಲಕ್ಷ 1 ಕೋಟಿ ಅಂತ ಫಿಕ್ಸ್ ಮಾಡಿಕೊಂಡು ಇವತ್ತು ಪೊಲೀಸ್ನವರು ಡ್ರಗ್ಸ್ ಮಾಡ್ತಾರೆ, ಅವರೇ ಕ್ರೈಮಲ್ಲಿ ಇನ್ವಾಲ್ವ್ ಆಗವ್ರೆ. ಹಿಂಗಿದ್ಮೇಲೆ ಕಾನೂನು ಸುವ್ಯವಸ್ಥೆ ಏನಿರುತ್ತೆ ರಾಜ್ಯದಲ್ಲಿ? ಒಂದು ಕಡೆ ನಾವು ಟ್ಯಾಕ್ಸ್ ಕಟ್ಟು ಕೂಡ ನಮಗೆ ಸೆಕ್ಯೂರಿಟಿ ಇಲ್ಲ, ಇನ್ನೊಂದು ಕಡೆ ಟ್ಯಾಕ್ಸ್ ತಗೊಂಡು ಹೋದವರು ಅಲ್ಲೂ ನಮ್ಗೆ ಯಾವುದೋ ಬೆನಿಫಿಟ್ ಮಾಡ್ತಾ ಇಲ್ಲ. ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೇವಲ ಜಾತಿ ಧರ್ಮ ಆಧಾರಿತ ಜನರನ್ನ ಹೊಡೆದು ನಮ್ಮ ಕರ್ನಾಟಕನ ಲೂಟಿ ಮಾಡಿ ಇವರು ಸಂಸದರು ಯಾರು ಕೇಳಲ್ಲ, ಒಬ್ರು ಕೇಳಲ್ಲ. ಎಲ್ಲ ಮೂಕ ಪ್ರಾಣಿಗಳು ಅಲ್ಲೋಗಿ ಸುಮ್ಮನೆ ಕೂತ್ಬಿಟ್ಟು ಪತಾರೇ ಅಂತ ಕ್ಲಾಪ್ಸ್ ಹೊಡ್ಕೊಂಡು ಬರೋಕ್ಕೆ ಸೂಕ್ತವಾಗಿದ್ದಾರೆ ಹೊರತು ರಾಜ್ಯಕ್ಕೆ ಬರಬೇಕಾದ ಯೋಜನೆಗಳನ್ನ ತರೋದ್ರಲ್ಲಿ ವಿಫಲವಾಗಿದ್ದಾರೆ. ಇವತ್ತು ಕಾಸ್ಟ್ ಆಫ್ ಲಿವಿಂಗ್ ಏನಾಗಿದೆ ಬೆಂಗಳೂರಲ್ಲಿ? ಒಬ್ಬ ಸಾಮಾನ್ಯ ಜನ ಇವತ್ತು ಜಾತಿ ಸರ್ವೆ ಮಾಡ್ತಾರಲ್ಲ ಕಾಂಗ್ರೆಸ್ ಅವರು, ಅದೇ ಮನೆಗೆ ಹೋಗ್ಬಿಟ್ಟು ನಾವು ಶಿಕ್ಷಣ ಕೊಡ್ತಾ ಇದೀವಾ ಅಂತ ಕೇಳ್ತಾರ? ಕಾಲಮ್ ಇದೆಯಾ? ನಿಮ್ ಮನೆಗೆ ನೀರು ಕೊಡ್ತಾ ಇದೀವ ಅಂತ ಕಾಲಮ್ ಇದೆಯಾ? ನಿಮ್ ಮನೆಗೆ ಸರಿಯಾಗಿ 24 ಗಂಟೆ ಇವತ್ತು ಬೆಂಗಳೂರಲ್ಲಿ 24 ಗಂಟೆ ಕರೆಂಟ್ ಇಲ್ಲ, ಗೊತ್ತಾ ನಿಮ್ಗೆ? ಬೆಳಗ್ಗೆ 2 ಅವರ್ ತೆಗಿತಾರೆ ಪೀಕ್ ಅವರ್ ಅಲ್ಲಿ, ಸಾಯಂಕಾಲ 2 ಅವರ್ ಪೀಕ್ ಅವರ್ ತೆಗಿತಾರೆ ಕರೆಂಟ್. ಅಂದ್ರೆ ಏನ್ ಬೆಂಗಳೂರನ್ನ ಈ ಲೆವೆಲ್ ತಗೊಂಡೋಗಿ ಸಾಯಿಸ್ತಾ ಇದ್ದೀರಲ್ಲ ಕಾಂಗ್ರೆಸ್ನವರು BJP ಅವರು ಇಬ್ರು ಕಚ್ಚಾಡ್ತಲ್ಲಿ. ಇವತ್ತು ರಾಜ್ಯದ ಜನ ಹಳ್ಳ ಹಿಡ್ದವ್ರೆ. ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪೂರ್ತಿ ಹಳ್ಳ ಹಿಡ್ದಿದೆ. ಅದನ್ನ ಮರೆಮಾಚಕ್ಕೆ ಇವತ್ತು ಸಿದ್ದರಾಮಯ್ಯನವರು ಆಡಬಾರ್ದು ನಾಟಕಗಳೆಲ್ಲ ಆಡ್ತಾವ್ರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂತೂ ಪೂರ್ತಿ ಹೋಗೈತೆ. ಇವೆಲ್ಲ ಮಾಡ್ಕೊಂಡು ಕೂತಿದ್ರು ಕೂಡ ಜನರುಗಳು ಮಾತ್ರ ಇವರು ಡೈವರ್ಟ್ ಮಾಡ್ತಾ ಇರೋದು. ಎಮ್ಮೆ ಕಳ್ರ ಕತೆ ಇದೆಯಲ್ಲ, ಅದೇ ತರ ಎಮ್ಮೆ ಒಬ್ಬ ಕಳ್ಕೊಂಡು ಹೋಯ್ತಾ ಇರ್ತಾನೆ, ಗಂಟೆ ಒಬ್ಬ ಹೊಡ್ಕೊಂಡು ಹೋಯ್ತಾ ಇರ್ತಾನೆ. ಇವತ್ತು ಮಾತೆತ್ತಿದ್ರೆ ಇವರು ಹಿಂದೂ ಮುಸ್ಲಿಂ ಅಂತಾರೆ, ಇವರು ಅಹಿಂದ ಜಿಲೇಬಿಗಳು ಅಂತಾರೆ. ಜನರನ್ನ ಡಿವೈಡ್ ಮಾಡಿ ಆಯ್ತಪ್ಪ ಇಷ್ಟೆಲ್ಲ ಇವರು ಬುದ್ಧಿ ಬರೋದು ಯಾವಾಗ? ಜನರು ಸ್ವಾಭಿಮಾನಿಗಳಾಗಬೇಕು. ಸ್ವಾಭಿಮಾನಿಗಳಾಗ್ಲಿಲ್ಲ ಅಂದ್ರೆ ಇಲ್ಲಿ ನೋಡಿ, ಇವತ್ತು ಆಲ್ರೆಡಿ ನಿಮ್ಗೆ ಹೊರ ರಾಜ್ಯ ಪಾಠ ಕಲ್ಸಕ್ಕೆ ಆಪ್ಷನ್ ಇಲ್ವಲ್ಲ. ಇಲ್ಲ, ಕನ್ನಡಿಗರ ಮೈನಾರಿಟೀಸ್ ನಿಮ್ಮ ಇಲ್ಲಿ ಏನಾಗ್ತದೆ, ಕನ್ನಡಿಗರು ಮೈನಾರಿಟೀಸ್ ಆಗ್ತಾರೆ. ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಆಗ್ಬಿಟ್ಟಿದೀವಿ, ನಾವು ಮೈನರ್ಸ್ ಆಗ್ಬಿಟ್ಟಿದೀವಿ. ಹೊರ ರಾಜ್ಯದವರೇ ಆಳ್ತಾರೆ, ಹೊರ ದೇಶದವರೇ ಆಳ್ತಾರೆ. ಇವತ್ತು ನೆಕ್ಸ್ಟ್ ಭೀಮಾರ್ ರಾಜ್ಯಗಳೇ ಬಂದು ನಮ್ಮನ್ನ ಕಂಟ್ರೋಲ್ ಮಾಡೋ ಸ್ಥಿತಿಗೆ, ಯಾಕಂದ್ರೆ ಫೈನಾನ್ಸ್ ಕಿತ್ಕೊಂಡ್ಮೇಲೆ ಇನ್ನೇನು ಇರಲ್ಲ. ಇನ್ನು ಅವರೇ ನಮ್ಮನ್ನ ಆಳೋ ಪರಿಸ್ಥಿತಿ ನಾವು ಬಂದಿದ್ದೀವಿ. ಈಗ ನೋಡಿ, ಇಬ್ರು ವಕ್ತಾರರು ಸಹ ಕಾಂಗ್ರೆಸ್ ವಕ್ತಾರರು ಮತ್ತೆ ಆಮ್ ಆದ್ಮಿ ವಕ್ತಾರ ಇಬ್ರು ಸಹ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತನಾಡಿದ್ರು. ಟ್ಯಾಕ್ಸ್ ಡೆವಲ್ಯೂಷನ್ ಅಂತಕ್ಕಂಥದ್ದು ಈಗ ನಾನು ಮೊಬೈಲ್ ತೆಗೆದುಕೊಂಡ್ರೆ ಎಲ್ಲರಿಗೂ ಗೊತ್ತಿದೆ. ಅದರೊಳಗೆ CGST ಬರ್ತದೆ, SGST ಬರ್ತದೆ. 50% ಸ್ಟೇಟಿಗೆ ಬರ್ತದೆ, 50% ಸೆಂಟ್ರಲ್ ಹೋಗುತ್ತೆ. ಅದರೊಳಗೆ ಮತ್ತೆ 42% ಕ್ಲೈಮ್ ಮಾಡ್ತಾರೆ ಟ್ಯಾಕ್ಸ್ ಡೆವಲ್ಯೂಷನ್ ಫಾರ್ಮುಲಾದಲ್ಲಿ. ಅಕಸ್ಮಾತ್ ಇವರು ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ಏನಾದರೂ ಅನ್ಯಾಯ ಆಗಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆ ಅವಕಾಶವನ್ನು ಸಹ ಕೊಟ್ಟಿದ್ದಾರೆ. ಅದನ್ನ ಇವರು ಕಾನೂನಾತ್ಮಕವಾಗಿ ಕೊಟ್ರೆ ದಿಲೀಪ್ ಅವರೇ ವಿಚಾರದಲ್ಲಿ ರೈಟ್. ಒಟ್ಟಾರೆ ನೋಡಿ, ಬಹಳ ಮುಖ್ಯವಾಗಿ ಅಧಿಕಾರ ಹಸ್ತಾಂತರದ ಕುರಿತಂತೆ ನಾವು ಮಾತಾಡ್ತಾ ಇದ್ವಿ. ಅದೇನೋ ಸೆಪ್ಟೆಂಬರು, ಆಗಸ್ಟ್, ಈಗ ನವಂಬರಿಗೆ ಹೋಗಿ ನಿಂತ್ಕೊಂಡಿದೆ. ಈ ಕ್ರಾಂತಿಗಳನ್ನೆಲ್ಲ ಬಿಡಿ, ನೀವೇ ಕೊಡ್ತಿರೋ ಸ್ಟೇಟ್ಮೆಂಟು, ಬಹಿರಂಗವಾಗಿ ಕೊಡ್ತಿರುವಂಥ ಸ್ಟೇಟ್ಮೆಂಟು, ಅಭಿವೃದ್ಧಿ ಬಗ್ಗೆ ಗಮನಿಸಿ. ಪ್ರತಿಯೊಬ್ಬ ನಾಗರಿಕ ನಿಮ್ಮ ನಂಬಿ ಮತ ಹಾಕಿದ್ದಾರೆ, ಅದಕ್ಕೆ ನ್ಯಾಯ ಕೊಡಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಗೆ ಜೀವಾಳ.